ಹಲೋ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳ ಮುಖಾಂತರವಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಹಿರಿಯರಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೇನೆ. ನಮ್ಮೆಲ್ಲರ ಮಾಡಲಿ. ಈ ಸಮಯದಲ್ಲಿ ನಾವು ಹೋಗೋಣ. ನಮ್ಮನ್ನು ಹಿರಿಯರ ಸರ್ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಸರ್. ಒಂದನ್ನ ಮ್ಯೂಟ್ ಮಾಡ್ಬಿಡ್ರಿ. ಇಲ್ಲ, ಒಂದ್ ಮ್ಯೂಟ್ ಮಾಡಿದ್ರೆ ಸರಿ ಬರ್ತದೆ. ಅಷ್ಟೇ, ಒಂದು ಯಾವ್ದಾದ್ರು ಮ್ಯೂಟ್ ಮಾಡ್ರಿ. ಅವಾಗ ವಾಯ್ಸ್ ರಿಬೋನ್ಸ್ ಆಗ್ತಾ ಇದೆ. ಮಾಡಿ. ಶುದ್ಧನು ಮಹಾಪರಿಶುದ್ಧನಾದ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಭೂಪರಲೋಕದ ಒಡೆಯನೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆದಿಯೂ ನೀವೇ, ಅಂತ್ಯವೂ ನೀವೇ ಸ್ವಾಮಿ. ಕರ್ತನೆ, ಈ ಸಂಜೆ ವೇಳೆ ಈ ಒಂದು ಸಣ್ಣ ಅವಕಾಶ, ಒಂದು ಪ್ರಾರ್ಥನೆ ಮಾಡೋ ಒಂದು ಸಣ್ಣ ಅವಕಾಶ ಕೊಟ್ಟಂತ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ಈ ಜೂಮ್ ಮೀಟಿಂಗ್ ಅಲ್ಲಿ ಸೇರಿರೋ ಪ್ರತಿಯೊಬ್ಬರನ್ನು ಆಶ್ವಾಸು ಬಲಪಡಿಸು ಸ್ವಾಮಿ. ಕರ್ತನೆ, ಬೆಳಗ್ಗೆಯಿಂದ ಎಲ್ಲ ಅವರವರ ಕೆಲಸಗಳಲ್ಲಿ ತೊಡಗಿರುವಾಗ ಈ ಸಂಜೆ ನಿಮ್ಮ ಒಂದು ಮನ್ನವನ್ನ ತಿನ್ನಕ್ ಬಂದಿರುವಾಗ ಸ್ವಾಮಿ, ಆ ಮಕ್ಕಳ ಹೃದಯಗಳನ್ನ ತೆರೆದು ಸ್ವಾಮಿ ಕರ್ತನೆ, ನೀವು ಅಲ್ಲೇ ವಾಸ ಮಾಡ್ಬೇಕು ಸ್ವಾಮಿ. ಕರ್ತನೆ, ವಾಕ್ಯ ಕೊಡುವಂತ ಬೋಧಕರನ್ನ ನಿಮ್ಮ ಪಾದಕ್ಕೊಪ್ಸಿ ಬೇಡುವಾಗ ಸ್ವಾಮಿ, ವಿಶೇಷವಾಗಿ ಆ ಬೋಧಕರನ್ನ ಆಶ್ವಾಸು ಬಲಪಡಿಸು ಸ್ವಾಮಿ. ಕರ್ತನೆ, ಆ ಬೋಧಕರು ಕೊಡುವಂತ ವಾಕ್ಯವಲ್ಲ ಸ್ವಾಮಿ, ಪ್ರತಿಯೊಂದು ಮಾತು ನಿಮ್ಮ ಒಂದು ಬಾಯಿಂದ ಬರುವಂತದಾಗಿರ್ಲಿ ಸ್ವಾಮಿ. ಕರ್ತನೆ, ಮತ್ತೊಮ್ಮೆ ಜೂಮ್ ಮೀಟಿಂಗ್ ಸೇರಿರೋ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶ್ವಾಸಿ ಬಲಪಡಿಸು ಸ್ವಾಮಿ. ಕರ್ತನೆ, ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿ, ನಜರೇತಿ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಅಡ್ಡಬಿದ್ದು ಬೇಡ್ತೀನಿ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ವಿಶೇಷ ಗೀತೆಯನ್ನ ಇಂದು ನಾನು ಹಾಡುವಂತನಾಗಿದ್ದೇನೆ. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನು ಸ್ತುತಿಪೆ, ನೀನಲ್ಲದಿನ್ನರಿರುವರು. ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನೇ ಸ್ತುತಿಪೆ, ನೀನಲ್ಲದಿನ್ನರಿರುವರು. ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಪರಿಶುದ್ಧನೇ ಪರಿಶುದ್ಧನೇ, ಯೇಸುವೆ ನಿನ್ನನ್ನು ಹುಡುಕುವೆನು. ಪರಿಶುದ್ಧನೇ ಪರಿಶುದ್ಧನೇ, ಯೇಸುವೆ ನಿನ್ನನ್ನು ಹುಡುಕುವೆನು. ಹುಡುಕಿದೆ ನಾ ಕಂಡುಕೊಂಡೆ, ಹುಡುಕಿದೆ ನಾ ಕಂಡುಕೊಂಡೆ, ನಿನ್ನ ಪರಿಶುದ್ಧ ನಾಮವನು. ನಿನ್ ಪಾದಕ್ಕೆ ಬರುವೆ,
ನಿನ್ನನ್ನೇ ಸ್ತುತಿಪೆ, ನೀನಲ್ಲದಿನ್ನರಿರುವರು. ಯೇಸುವೆ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಹೊಸ ಶಕ್ತಿಯೋ, ಹೊಸ ಬಲದ, ನಿನ್ನಯ ಕೃಪೆಯು ನಮಗೆ ಇಂದು. ಹೊಸ ಶಕ್ತಿಯೋ, ಹೊಸ ಬಲದೋ, ನಿನ್ನಯ ಕೃಪೆಯು ನಮಗೆ ಇಂದು. ತುಂಬಿಸು ನೀ ನಡೆಸು ನಮ್ಮ, ತುಂಬಿಸು ನೀ ನಡೆಸು ನಮ್ಮ, ನೂತನವಾಗಿ ನಮ್ಮೆಲ್ಲರ. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನೇ ಸ್ತುತಿಪೆ, ನೀನಲ್ಲದಿನ್ನರಿರುವರು. ಯೇಸುವೆ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನು ಸ್ತುತಿಪೆ, ನೀನಲ್ಲದಿನ್ನರಿರುವರು. ಯೇಸುವೆ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಯೇಸುವೆ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ದಿನ ಸಾಯಂಕಾಲ ನಮಗೆ ಪಾಠವನ್ನ ತಿಳಿಸಿಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಪಾಸ್ಟರ್ ಸಾಲೋಮನ್ ರವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರನ್ನ ಈ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠಗಳನ್ನ ತಿಳಿಸಿಕೊಡಬೇಕೆಂಬುದಾಗಿ ತಮ್ಮನ್ನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಪಾಸ್ಟ್ರೆ. ಈ ಒಂದು ಅವಕಾಶವನ್ನ ಬೋಧಕರು ಅನುಕೂಲ ಮಾಡಿದ್ದಾರೆ, ಹಾಗೂ ದೇವರಿಗೆ ಮಹಿಮೆಯಾಗಲಿ. ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಪಾಠಗಳನ್ನ ಕಲಿತಕ್ಕಂತ ಈ ತ್ರೈಮಾಸಿಕದ ಕೊನೆ ಪಾಠಕ್ಕೆ ಬಂದಿದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ಇದು ಈ ಸಿಂಬಲ್ಸ್, ಚಿಹ್ನೆಗಳು, ಗುರುತುಗಳು, ಸ್ವರೂಪಗಳು, ಇವುಗಳ ಬಗ್ಗೆ ನಾವು ಕಲಿತಾ ಇದ್ದೇವೆ. ಪ್ರವಾದನೆಯಲ್ಲಿ ಇವುಗಳು ಎಷ್ಟು ಪ್ರಾಮುಖ್ಯವಾಗಿವೆ ಎಂಬುದಾಗಿ ಈಗಾಗಲೇ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ನಿನ್ನೆ ದಿವಸದಲ್ಲಿ ನಾನು ನಿಮಗೆ ಹೇಳಿದೆ ಏನಂದ್ರೆ, ನಹೂಮ್ ಪುಸ್ತಕದ 3 ಅಧ್ಯಾಯಗಳನ್ನ ನೀವು ಓದ್ರಿ ಅಂತ ಹೇಳಿದೆ. ನಿಮ್ಮಲ್ಲಿ ಏನು ಉತ್ತರಗಳನ್ನ ನಾನು ಕೇಳಬಹುದಾ? ಏನ್ ತಿಳ್ಕೊಂಡಿದ್ದೀರಿ ನಹೂಮ್ ಪುಸ್ತಕದ 3 ಅಧ್ಯಾಯಗಳಲ್ಲಿ? ಸುಮ್ಮನೆ ಒಂದು ವಿಚಾರಣೆಗಾಗಿ ನಾನು ಕೇಳ್ತಾ ಇದ್ದೀನಿ. ಯಾರನ್ನು ನಿಮ್ಮ ಇದನ್ನ ನಾನು ಪರೀಕ್ಷೆ ಮಾಡ್ತಾ ಇಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ನಹೂಮ್ ಪುಸ್ತಕ ಓದಿದ್ರ? ಓದಿದ್ರ ಇಲ್ಲ ಅಂತೀರಾ? ಓದಿದೀವಿ ಪಾಸ್ಟರ್. Yes. What did you understand from that book? They were doing against the will of God, pastor. Good. Okay. What was ಅವರು ಯಾವ್ದು ವಿರುದ್ಧವಾಗಿ ಮಾಡ್ತಾ ಇದ್ರು? ದೇವರಿಗೆ ವಿರುದ್ಧವಾಗಿ ಅಂತ ಹೇಳಿದ್ರು ಹಿರಿಯರಂತ ಪೆರ್ಮನ್ ಆಯ್ತು. ಏನ್ ವಿರುದ್ಧವಾಗಿ ಮಾಡ್ತಾ ಇದ್ರು? ಹತ್ರ ಇದ್ದೀರಿ, ಬಹಳ ಹತ್ರ ಇದ್ದೀರಿ. ಅಲ್ಲಿ somewhere I read, that somewhere I didn't mark it. ಓಕೆ. ಅಲ್ಲಿ ಬಹಳಷ್ಟು ಚೆನ್ನಾಗಿ They were full of lies and robbery. Yes. ವಿಗ್ರಹ ಆರಾಧನೆ, ರಾಬರಿ, ಬ್ಲಡ್ ಥರ್ಸ್ಟಿ ಅಂತ ಹೇಳುತ್ತೆ. Bloodthirsty, the voice of whip and the noise of fattling. ಕರಪ್ಷನ್. Yes. ಸೊ ಈ ಒಂದು ವಿಚಾರಗಳನ್ನ ನೀವು ಕೇಳುವಾಗ ನೋಡಿ, ದೇವರು ಒಂದು ವಚನವನ್ನು ಓದ್ಬಿಡೋಣ. ಯಾಕಂದ್ರೆ ಇದನ್ನ ನಾವು ಓದದೆ ಮುಂದೆ ಹೋದ್ರೆ ನಮ್ಗೆ ಇದಾಗ್ಬೋದು. ಒಂದು ಸಣ್ಣ 2 ಪೂರ್ವಕಾಲ ಇರುತ್ತಂತ ಕೆಲವು ವಚನಗಳಿದೆ. ಅದನ್ನ ದಯಮಾಡಿ ನನಗೆ ಸಹಾಯ ಮಾಡೋರು ಒಳ್ಳೇದು. ವೇಗವಾಗಿ ನಾನು ಮುಗಿಸ್ತೇನೆ. ಬಟ್ ಅದು ಇವತ್ತಿನ ಪಾಠ ಬಹಳ ಚೆನ್ನಾಗಿದೆ. ಪಶ್ಚಾತ್ತಾಪದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತೇವೆ. ಹೇಗೆ ನಿನಿವೆ ಪಟ್ಟಣದವರು ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ. 2 ಪೂರ್ವಕಾಲ ವೃತ್ತಾಂತ 36-16.
ಯಾರಾದ್ರೂ ದಯಮಾಡಿ ಅದನ್ನ ಓದ್ತೀರಾ? 2 ಕಾಲ ವೃತ್ತಾಂತ, 2 Chronicles 36:16. 36:16. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಅವರ ತಾಪವು ಆರಿ ಹೋಗಲೇ ಇಲ್ಲ. ನೋಡಿ, ಇಲ್ಲಿ ಈ ವಚನವನ್ನು ನೀವು ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ. ಆ ಕೊನೆಯಲ್ಲಿ ಹೇಳ್ತಾರೆ, ದೇರ್ ವಾಸ್ ನೋ ರೆಮಿಡಿ. ಅಂದ್ರೆ ಅದಕ್ಕೆ ಏನಂತ, They mocked the messengers of God. ನೋಡಿ, ದೇವರ ಸುವಾರ್ತಿಕರನ್ನ ಅವರು ಹೀಯಾಳಿಸ್ತಾರೆ. ಯೆರೂಸಲೇಮನ್ನು ಕೂಡ ಇದೇ ರೀತಿಯಾಗಿ ಮಾಡಿದ್ರಿಂದ ಅದಕ್ಕೆ ಶಿಕ್ಷೆ ಆಗತ್ತೆ, ಹೌದಲ್ರಿ? ಹೌದು, 14ನೇ ಏನಂದ್ರೆ 14ನೇ ವಚನದಲ್ಲಿ ಇದೆ. ಹೌದು. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಕರ್ತನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ನೋಡ್ರಿ, ಇಲ್ಲಿ ಬಹಳ ನಾವ್ ಹೇಳ್ತಕ್ಕಂತ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ದೇವರು ಯಾವುದೇ ಪಾಪಗಳನ್ನ, ಅದನ್ನ ನಾವು ವಚನ ತೋರಿಸ್ಕೊಡ್ತೀನಿ ನಿಮಗೆ, ಅದನ್ನ ಶಿಕ್ಷಿಸದೆ ಅದನ್ನ ಬಿಡೋದಿಲ್ಲ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವತ್ತಿದ್ರು ಕೂಡ ಇವತ್ತು ಏನಾದ್ರೂ ಒಂದು ಪಕ್ಷ ಅದು ನಾವು ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ ಅಥವಾ ನಾವು ನ್ಯಾಯ ತೀರ್ಪನ್ನ ಕೊಡ್ತಾ ಇಲ್ಲ. ಕೆಲವು ಸರಿ ನೋಡಿ, ಇವತ್ತು ಇರಾನ್ ದೇಶಕ್ಕೆ ಟ್ರಂಪ್ ಅವರು ಒಂದು ಮಾತನ್ನ ಹೇಳಿದ್ರು, ನೀವು ಶರಣಾಗ್ರಿ, ಷರತ್ತಿಲ್ಲದೆ ಶರಣಾಗ್ರಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ದುಷ್ಕೃತ್ಯ ಜನರಿಗೆ ಇಷ್ಟ ಇಲ್ಲ, ಹೌದ್ರಾ? ಸೊ ಕ್ರೈಸ್ತರನ್ನ ನೀವು ಹೀಯಾಳಿಸ್ತಾ ಇದ್ರಿ, ಕ್ರೈಸ್ತರನ್ನ ಸಂಹಾರ ಮಾಡ್ತಾ ಇದ್ರಿ, ಕ್ರೈಸ್ತರಿಗೆ ನೀವು ದಯೆ ತೋರಿಸ್ತಾ ಇಲ್ಲ, ಸರ್ವ ಧರ್ಮಗಳ ಒಂದು ಏನೋ ಒಂದು ಅನುಷ್ಠಾನವನ್ನ ನೀವು ಪಾಲಿಸ್ತಾ ಇಲ್ಲ. ಸೊ ಅದರಿಂದ ಸ್ವಾಮಿ ನೋಡಿ, ಈ ವ್ಯಕ್ತಿಯ ಮುಖಾಂತರವಾಗಿ ಏನಾದ್ರೂ ಒಂದು ಸಂದೇಶ ಸಾರ್ತಾ ಇರಬಹುದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಇದು ಯಾಕಂದ್ರೆ ಅವರ ಮಾತಿನ ಮೇಲೆ ನಾವು ಇದನ್ ಮಾಡ್ತಾ ಇದ್ದೀವಿ, ಏನೋ ಈ ವಿಚಾರವನ್ನ ಹಂಚ್ಕೊಳ್ತಾ ಇದ್ದೀವಿ. ನೋಡಿ, ಶರಣಾಗ್ರಿ, ನೀವು ಮಾಡ್ತಕ್ಕಂಥ ದುಷ್ಕೃತ್ಯಗಳಿಂದ ನೀವು ಹೊರಗೆ ಬರ್ರಿ, ಎಲ್ಲ ಜನರು ಸ್ವತಂತ್ರವಾಗಿ ಬದುಕುವ ಹಾಗೆ ನೀವು ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ರಿ. ನಿಮ್ಮಲ್ಲಿರ್ತಕ್ಕಂಥ ಅವರ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ, ಇನ್ ಬೇರೆಯವ್ರಿಗೆ ಎಲ್ಲಿಂದ ಬಂತಂದ್ರಿ ಸ್ವತಂತ್ರ? ನೋಡಿ, ಅದಕ್ಕೋಸ್ಕರ ಇಲ್ಲಿ ಒಂದು ವಚನವನ್ನ ನಾನು ಓದೋದ್ಬಿಟ್ಟು ಮುಂದೆ ಹೋಗ್ತೇನೆ, ಯಾಕಂದ್ರೆ ಇದು ಬಹಳ ಚೆನ್ನಾಗಿದೆ. ಯೆರೆಮೀಯನ ಬರೆದಂತ ಗ್ರಂಥ 13ನೇ ಅಧ್ಯಾಯ ವಚನ 9ರಿಂದ ನೋಡ್ರಿ, 9 ಮತ್ತು 11ನೇ ವಚನ. ಎಜ್ಕೇಲ್ ಬರೆದಂತ ಗ್ರಂಥ 14ನೇ ಅಧ್ಯಾಯ, ಯೆರೆಮೀಯನ ಬರೆದಂತ ಗ್ರಂಥ 13ನೇ ಅಧ್ಯಾಯ ವಚನ 9 ಮತ್ತು 11 ವಚನ. ಇದು ಯೆಹೋವನಾದ ನನ್ನ ನುಡಿ. ಇದೇ ಪ್ರಕಾರವಾಗಿ ನಾನು ಯೆಹೂದದ ದೊಡ್ಡಸ್ತಿಕೆಯನ್ನು, ಯೆರೂಸಲೇಮಿನ ಬಲು ದೊಡ್ಡಸ್ತಿಕೆಯನ್ನು ಕೆಡಿಸಿ ಬಿಡುವೆನು. ಸಮಸ್ತ ಇಸ್ರಾಯೇಲ್ ವಂಶವು, ಸಕಲ ಯೂದ ವಂಶವು ನನ್ನ ಪ್ರಜೆಯಾಗಿದ್ದು ನನಗೆ ಹೆಸರುವಾಸಿ, ಸ್ತೋತ್ರವು ಮಹಿಮೆಯು ಆಗಿರಲೆಂದು ನಡುಕಟ್ಟು ಸೊಂಟಕ್ಕೆ ಬಿಗಿದಿರುವಂತೆ ಇವರನ್ನು ಬಿಗಿದುಕೊಂಡಿದ್ದೇನೆ ಅಂದರು. ಇವರು ಹೌದು ಸರ್, ಯೆರೆಮೀಯ 13:9 ವಚನ. ಹೌದು ಸರ್, ಇದು ಯೆಹೋವನಾದ ನನ್ನ ನುಡಿ. ಇದೇ ಪ್ರಕಾರವಾಗಿ ನಾನು ಯೆಹೂದದ ದೊಡ್ಡಸ್ತಿಕೆಯನ್ನು, ಯೆರೂಸಲೇಮಿನ ಬಲು ದೊಡ್ಡಸ್ತಿಕೆಯನ್ನು ಕೆಡಿಸಿ ಬಿಡುವೆನು. ನನ್ನ ಮಾತುಗಳನ್ನು ಕೇಳೊಳ್ಳದೆ ತಮ್ಮ ಹೃದಯದ ಹಠದಂತೆ ನಡೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸುತ್ತಿರುವ ಈ ದುಷ್ಟ ಜನರು ಯಾವ ಕೆಲಸಕ್ಕೂ ಬಾರದ ಈ ನಡುಕಟ್ಟಿಗೆ ಸಾಟಿಯಾಗುವರು. ನೋಡ್ರಿ, ಅಲ್ಲಿ ಒಂದು ವಿಚಾರವನ್ನ ಯೆರೆಮೀಯನು ಅವರಿಗೆ ಪ್ರಸ್ತಾಪ ಮಾಡ್ತಾರೆ. ಏನಂದ್ರೆ, ನೀವು ಅನ್ಯ ಜನಾಂಗಗಳನ್ನ
ಏನಂತ ಹೇಳ್ತಂದ್ರೆ ಅಲ್ಲಿ ಅನ್ಯ ಜನಾಂಗಗಳ ಅನ್ಯ ದೇವರುಗಳನ್ನ ನೀವು ಪೂಜಿಸ್ತಾ ಇದ್ದೀರಿ. ಅದು ಇನ್ನೊಂದು 11ನೇ ವಚನದಿಂದ ಓದಮ್ಮ. ಸಮಸ್ತ ಇಸ್ರಾಯೇಲ್ ವಂಶವು ಸಕಲ ಯೂದ ವಂಶವು ನನ್ನ ಪ್ರಜೆಯಾಗಿದ್ದು ನನಗೆ ಹೆಸರುವಾಸಿಯು ಸ್ತೋತ್ರವು ಮಹಿಮೆಯು ಆಗಿರಲೆಂದು ನಡುಕಟ್ಟು ಸೊಂಟಕ್ಕೆ ಬಿಗಿದಿರುವಂತೆ ಇವರನ್ನು ಬಿಗಿದುಕೊಂಡಿದ್ದೇನೆ ಅಂದರು. ಆದರೂ ಇವರು ಅದರಲ್ಲಿ ಒಂದು ಪದ ಇದೆ, ಅವರ ಸೊಕ್ಕನ್ನು ಅಡಗಿಸಿ ಅಂತ ಹೇಳುತ್ತೆ. ಇದೆಯಂದ್ರೆ ಅದು ವಚನ ಇಲ್ಲ ಸರ್. ನನಗೆ ಹೆಸರುವಾಸಿಯಾಗಿರೋ ಸ್ತೋತ್ರವು ಮಹಿಮೆ ಆಗಿರಲೆಂದು ನಡುಕಟ್ಟು ಸೊಂಟಕ್ಕೆ ಬಿಗಿದಿರುವಂತೆ ಇವರನ್ನು ಬಿಗಿದುಕೊಂಡಿದ್ದೇನೆ, ಆದರೂ ಇವರು ಕೇಳರಲ್ಲದೆ ಹೋದರೆ ಎಂದು ಯೆಹೋವನು ಅನ್ನುತ್ತಾನೆ. ಅಲ್ಲಿ ಏನಾಗಿದೆ ಅಂದ್ರೆ ಯೆರೂಸಲೇಮಿನಲ್ಲಿ ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರು. ಇದು ದೇವರಿಗೆ ಅಸಹ್ಯವಾದಂತ ಕಾರ್ಯ ಆಗಿತ್ತು. ನೋಡಿ, ಇಲ್ಲಿ ನಾನು ಯಾಕೆ ಈ ಒಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ಮುಂದೆ ನಾನು ತಿಳಿಸ್ತೇನೆ ಯಾಕೆಂತ. ಅಂದ್ರೆ ಓಕೆ, ಈಗ ಎಜ್ಕೇಲ್ ಬರೆದಂತ ಗ್ರಂಥಕ್ಕೆ ಬನ್ನಿ. ಎಜ್ಕೇಲ್ ಬರೆದಂತ ಗ್ರಂಥ 14ನೇ ಅಧ್ಯಾಯ ವಚನ 6. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ದೇವರು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ನಿಮ್ಮ ಎಲ್ಲಾ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ. ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಪ್ರವಾದಿ ಎಜ್ಕೇಲನು ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ನಿಮ್ಮ ಬೊಂಬೆಗಳಿಗೆ ನೀವು ಏನ್ ಮಾಡ್ರಿ, ನಿಮ್ಮ ಬೆನ್ನನ್ನ ತೋರಿಸಿ, ನೀವು ಮಾಡ್ತಕ್ಕಂತ ಒಂದು ಅಸಹ್ಯ ಕಾರ್ಯಗಳು ನನಗೆ ಇಷ್ಟ ಆಗ್ತಾ ಇಲ್ಲ. 18ನೇ ಅಧ್ಯಾಯ ನೋಡಮ್ಮ, 18ನೇ ಅಧ್ಯಾಯ ವಚನ 30-32. 18ನೇ ಅಧ್ಯಾಯ, ಅದೇ ಎಜ್ಕೇಲ್. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಡತೆಗೆ ತಕ್ಕ ಹಾಗೆ ಕರ್ತನಾದ ನಿಮ್ಮ ನಡತೆಗೆ ತಕ್ಕ ಹಾಗೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಅವರು ಸಾವಿನ ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ನೋಡಿ, ಇಲ್ಲಿ ಈ ವಚನಗಳಲ್ಲಿ ನಿಮಗೆ ಅರ್ಥ ಆಗ್ತಾ ಇರ್ಬೇಕು ಹೇಗೆ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳಿಂದ ನೀವು ಏನ್ ಮಾಡ್ರಿ, ಹೊರಗೆ ಬರ್ರಿ, ನಿಮ್ಮ ದುಷ್ಕೃತ್ಯಗಳಿಂದ ನೀವು ಹಿಂತಿರುಗಿ ಬರ್ಬೇಕು ನನ್ನ ಕಡೆಗೆ. ಟರ್ನ್ ಅನ್ ಟು ಮೀ. ನೋಡಿ, ಈ ಒಂದು ವಚನವನ್ನ ನಾವು ಯಾಕೆ, ಇನ್ನೊಂದು ವಚನವನ್ನ 33ನೇ ಅಧ್ಯಾಯ ವಚನ 9 ಮತ್ತು 11. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆ. 9ನೇ ವಚನ ಮತ್ತೆ 11 ಪದ. 11ನೇ ವಚನ. ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ, ನೀವು ಸಾಯಲೇಕೆ, ಇದು ಕರ್ತನಾದ ದೇವರ ನುಡಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ದುಷ್ಟರ ಸಾವಿನಲ್ಲಿ ಸ್ವಲ್ಪ ಆದ್ರೂ ದೇವರಿಗೆ ಇಷ್ಟ ಇಲ್ಲ. ಇದು ನಮ್ಮ ದೇವರಾದ ಯೆಹೋವನ ಒಂದು ಒಳ್ಳೆ ಗುಣಾತಿಶಯ ಇದು. ದುಷ್ಟರು ಕೂಡ ಸಾಯಬಾರದು. ಇವತ್ತು ನಿನಿವೆ ಪಟ್ಟಣಕ್ಕೆ ಯೋನನನ್ನ ಕಳಿಸಿದ್ದೆ ಅದಕ್ಕೆ, ಆ ಜನಾಂಗದವರು ದುಷ್ಟತನದಲ್ಲಿ ಸಾಯಬಾರದು. ಇದು ಯೆಹೋವನ ನುಡಿ, ಇದನ್ನ ನೀನು ಸಾರು ಹೋಗು ಅಂತ ಹೇಳ್ತಾ ಇದ್ದಾನೆ. ಇವತ್ತು ಹೇಗೆ ಪ್ರಕಟಣೆ ಬರೆದಂತ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ಈ 3 ದೂತರ ಸಂದೇಶ ಆಗ್ಬೇಕು. ಯಾಕಂದ್ರೆ ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಆತನಿಗೆ ನೀವು ನಮಸ್ಕರಿಸಿರಿ. ಕಳೆದ ವಾರದಲ್ಲಿ ನಮ್ಮ ಪ್ರಿಯ ಸಹೋದರರಾದಂತ
ಪ್ರಸನ್ನ ಕುಮಾರ್ ಅವರು ಬಹಳ ಚೆನ್ನಾಗಿ ತಿಳಿಸಿದ್ರು. ಆ ವಿಗ್ರಹದ ಬಗ್ಗೆ ಹೇಳುವಾಗ ಎಲ್ಲರೂ ಅಡ್ಡ ಬೀಳ್ಬೇಕಾಗಿತ್ತು. ನೋಡಿ, ಅವರು ತಮ್ಮ ಹೆಮ್ಮೆಯನ್ನ, ತಮ್ಮ ಗರ್ವವನ್ನ ತೋರಿಸ್ಕೊಳ್ಬೇಕಾಗಿತ್ತು. ಇತರ ಜನಾಂಗಗಳ ಮುಂದೆ ನಮ್ಮ ರಾಜ್ಯವು ಶಾಶ್ವತವಾದಂತ ರಾಜ್ಯ, ಯಾವತ್ತೂ ಕೂಡ ಬೀಳೋದಿಲ್ಲ, ಯಾವ ಕಾರಣಕ್ಕೂ ಅದು ಬೀಳೋದಿಲ್ಲ ಅನ್ನೋ ಒಂದು ಇದಕ್ಕೆ ತಗೊಂಡ್ಬರ್ತಾರೆ ಅವರು. ಆದ್ರೆ ದೇವರು ಹೇಳಿರ್ತಕ್ಕಂಥ ದಾನಿಯೇಲ್ ಪ್ರವಾದಿಯ ಮುಖಾಂತರವಾಗಿ ಹೇಳಿರ್ತಕ್ಕಂಥ ಒಂದು ಸಣ್ಣ ಸಂದೇಶ ಏನಂದ್ರೆ, ನಿನ್ನ ರಾಜ್ಯವು ಬಿದ್ದು ಹೋಗ್ತದೆ. ಅದನ್ನ ನಾಳಿನ ದಿವಸದಲ್ಲಿ ನಾವು ನೋಡೋಣ. 4ನೇ ಅಧ್ಯಾಯದಲ್ಲಿ ದಾನಿಯೇಲ್ ಬರೆದಂತ ಗ್ರಂಥದಲ್ಲಿ ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅದು ಯಾಕೆ ಸ್ವಾಮಿ ಅದನ್ನ ಅಷ್ಟು ಇದಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಪಾಪದ ಕೊಡ ತುಂಬಿ ಹೋಗಿತ್ತು. ಸೊದೋಮ್ ಕುಮಾರ್ ಪಟ್ಟಣವನ್ನು ಹಾಳು ಮಾಡ್ಬೇಕಾದ್ರೂ ಅದೇ ರೀತಿಯಾಗಿತ್ತು. ಅವ್ರ ಪಾಪದ ಕೊಡ ತುಂಬಿ ಹೋಗಿತ್ತು. ಇಲ್ಲಿ ನಿನಿವೆ ಪಟ್ಟಣದವರು ಕೂಡ ಇದೇ ರೀತಿಯಾಗಿ ಇದ್ದುದರಿಂದ ಸ್ವಾಮಿ ಹೇಳ್ತಾನೆ, ನೀವು ದುಷ್ಟರ ಸಾವಿನಲ್ಲಿ ನನಗೆ ಹೋದರೂ ನನಗೆ ನಿಮ್ಮ ದುರ್ಮಾರ್ಗಗಳನ್ನೇ ಬಿಟ್ಟು ಬರುವುದೇ ನನಗೆ ಇಷ್ಟವಾಗಿರ್ತಕ್ಕಂಥದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸ್ವಾಮಿ ಈ ಮಾತುಗಳನ್ನ ಹೇಳ್ತಾನಂದ್ರೆ, ಇವತ್ತು ನಿಜವಾಗ್ಲೂ ನಮಗೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ. ಈ ಅವಕಾಶವನ್ನ ಎಷ್ಟೋ ಮಂದಿ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಮ್ಮ ದುರ್ಮಾರ್ಗಗಳನ್ನ ಬಿಟ್ಟು ಬರದೇ ಇರತಕ್ಕಂಥವ್ರು ಎಷ್ಟೋ ಮಂದಿ ಇದ್ದಾರೆ. ಪಾಪ ಮಾಡದೇ ಇರೋರು ಯಾರು ಇಲ್ಲ, ಪಾಪ ಮಾಡತಕ್ಕಂತ ಅನೇಕರಿದ್ದಾರೆ. ಇದರಲ್ಲಿ ದಾವೀದನನ್ನ ತೆಗೆದುಕೊಳ್ರಿ, ಆತನು ತಪ್ಪನ್ನ ಮಾಡದನು, ಪಾಪ ಮಾಡದನು, ಪಾಪ ಮಾಡಿರ್ತಕ್ಕಂತೆ ಆತನ ಶಿಕ್ಷಿಸನ ಇಲ್ವಾ? ಶಿಕ್ಷಿಸ್ತಾನೆ. ಪ್ರವಾದಿಯಾದಂತ ನಾಥನನ ಮುಖಾಂತರವಾಗಿ ನಿನ್ನಲ್ಲಿ ಬೆತ್ಷೆಬಳ ಮುಖಾಂತರ ಹುಟ್ಟುವಂತ ಮೊದಲನೇ ಮಗು ಸತ್ತೇ ಹೋಗುತ್ತೆ, ಸತ್ತೇ ಸಾಯ್ತದೆ. ಆತನ 7 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಒಂದು ಪಕ್ಷ ನನ್ನ ಕೂಸನ್ನ ಸ್ವಾಮಿ ಉಳಿಸಾನು ಎಂಬುದಾಗಿ ಹೇಳಿ ಉಪವಾಸದ ಪ್ರಾರ್ಥನೆಯನ್ನ ಮಾಡ್ತಾನೆ. ಆದ್ರೆ ಅವ್ರನ್ನ ಆ ಪಾಪಕ್ಕೆ ಅವ್ರನಿಗೆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ ಅಂತ ನೋಡ್ತಾರೆ. ಆದ್ರೆ ಇವತ್ತು ಮಹತ್ವವಾದಂತ ಒಂದು ಬೆಳವಣಿಗೆ ನಿನಿವೆ ಪಟ್ಟಣದಲ್ಲಿ ಆಗುತ್ತೆ. ಅದನ್ನ ನಾವು ನೋಡೋಣ. ಓಕೆ, ವೇಗವಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಸೊಲೊಮೋನನು ತಪ್ಪು ಮಾಡಿದನು, ಆ ತಪ್ಪಿನಿಂದ ಹೊರಗಡೆ ಬಂದನು. ಹೌದಂತೀರಾ? ಸೊಲೊಮೋನನು ತಪ್ಪು ಮಾಡಿದನು, ಆ ತಪ್ಪಿನಿಂದ ಹೊರಗಡೆ ಬರ್ತಾನೆ. ಅನೇಕರಿದ್ದಾರೆ. ಪೌಲನು ತಪ್ಪು ಮಾಡಿದನು, ಆ ತಪ್ಪಿನಿಂದ ಹೊರಗಡೆ ಬರ್ತಾನೆ. ಅನೇಕ ವ್ಯಕ್ತಿಗಳು ಆ ರೀತಿ ಹೆಸರುಗಳನ್ನ ಹೇಳ್ತಾ ಹೋಗ್ಬೋದು, ಬೇಕಾದಷ್ಟು ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಪ್ಪಿನಿಂದ ಹೊರಗಡೆ ಬಂದದ್ದಕ್ಕೋಸ್ಕರ, ಇವಾಗ ನೋಡಿ, ದಾವೀದನಿಗೋಸ್ಕರ ಆತನು ಮಾಡಿರ್ತಕ್ಕಂಥ ಪಾಪಕ್ಕೆ ಅನುಸಾರವಾಗಿ ಸ್ವಾಮಿ ಹೇಳ್ತಾನೆ, ಒಂದು ರಾಜ್ಯವನ್ನ ಕಿತ್ಕೊಳ್ತೇನೆ, ನಾನು ನಿನಗೆ ಮಾಡಿರ್ತಕ್ಕಂಥ ವಾಗ್ದಾನದ ಸಲುವಾಗಿ ನಾನು ಒಂದು ರಾಜ್ಯವನ್ನ ನಿನಗಾಗಿ ಉಳಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ನೋಡಿ, ಸಂಪೂರ್ಣವಾಗಿ ಅಳಿಸ್ಬಿಡ್ಲಿಲ್ಲ. ಹೌದಲ್ರ? ಇದನ್ನ ನಾವು ಕೇಳಿದ್ದೇವೆ ವೇದ ವಾಕ್ಯಗಳಲ್ಲಿ, ಇದು ದಾಖಲಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ನೆಬೂಕದ್ನೆಚ್ಚರನು ತಪ್ಪು ಮಾಡದನು, ಆದ್ರೆ ಆ ತಪ್ಪಿನಿಂದ ಆತನು ಹೊರಗಡೆ ಬಂದನು. ಹಾಗೆ ಅನೇಕ ವ್ಯಕ್ತಿಗಳು ತಮ್ಮ ತಪ್ಪುಗಳಿಗೆ ಒಳಗಾಗಿದ್ದಾಗಿಯೂ ಕೂಡ ಅವರು ಹೊರಗಡೆ ಬಂದ್ರು. ಅದರಿಂದ ಯಾರ್ಯಾರೋ ಅದರಲ್ಲಿ ಉಳಿದ್ರು, ಅವ್ರೇನಾದ್ರು ಸತ್ತೋದ್ರು. ಅದರಲ್ಲಿ ನೀವು ನೋಡ್ಬೋದು, ಡೋತಾನ್, ಕೋರ, ಅಬಿರಾಮ್ ಮೋಶೆಗೆ ವಿರುದ್ಧವಾಗಿ ದಂಗೆ ಎಬ್ಸಿದ್ರು. ಅಲ್ಲಿ ಆಕಾನನು ಕದ್ಕೊಳ್ಬೇಡ ಅಂತ ಹೇಳಿದನು. ಆ ಬ್ಯಾಬಿಲೋನಿಯರಿಂದ ಚಿನ್ನದ ಗಟ್ಟಿಯನ್ನ ಕದ್ಕೊಂಡು ಬರ್ತಾನೆ. ಆಮೇಲೆ ಯಾರೋ ಅನನ್ಯ ಸಫೈರ್ಗಳು ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಅನೇಕರು ಅಲ್ಲ ಕ್ಷಣದಲ್ಲೇ ಸ್ವಾಮಿ ಅವ್ರನ್ನ ಸಂಹಾರ ಮಾಡ್ತಾನೆ. ಅನೇಕರಿದ್ದಾರೆ ಅಂತ ವಿಷಯಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಆದ್ರೆ ಇವತ್ತು ನಮಗೊಂದು ಭರವಸೆಯನ್ನ, ನಮಗೊಂದು ನೆಕ್ಸ್ಟ್ ಚಾನ್ಸ್ ಅಥವಾ ಎರಡನೇ ಏನಪ್ಪಾ ಅಂತ ಹೇಳಿದ್ರೆ, ಹಿಬ್ರಿಯರಲ್ಲಿ ಒಂದು ಆಲಿವ್ ಬ್ರಾಂಚ್ ಅಂತ ಹೇಳ್ತಾರೆ. ಆಲಿವ್ ಬ್ರಾಂಚ್ ಅಂತ ಹೇಳಿದ್ರೆ ಅದು ಒಂದು ಎರಡನೇ ಒಂದು ಅವಕಾಶ ಅಂತ. ಎರಡನೇ ಒಂದು ಅವಕಾಶವನ್ನ ಸ್ವಾಮಿ ತನ್ನ ಮಕ್ಕಳಿಗೆ ಯಾವತ್ತಿದ್ರೂ ಕೊಡದೆ ಇರುವುದಿಲ್ಲ, ಕೊಟ್ಟಿದ್ದಾನೆ. ಆ ಅವಕಾಶವನ್ನ ಯಾರ್ಯಾರು ಉಪಯೋಗಿಸ್ಕೊಳ್ತಾರೆ
ಅವರು ಜೀವಂತವಾಗಿದ್ದಾರೆ. ಯಾರ್ಯಾರು ಅವಕಾಶಗಳನ್ನು ಉಪಯೋಗಿಸಗಳಿಲ್ಲ, ದುಷ್ಟತನದಲ್ಲಿ ಮುಳುಗಿ ಹೋಗಿದ್ರು, ಅವರು ಸಮರ ಆಗೋಗಿದ್ದಾರೆ. ನಿಮ್ಮ ಪರಿಸರದಲ್ಲಿ ನೀವು ಕಾಣಬಹುದು ಅಂತ ಎಷ್ಟೋ ಮಂದಿ ಯಾವ ರೀತಿಯಾಗಿ ತಮ್ಮ ದುಷ್ಕೃತ್ಯದಲ್ಲಿ ಅವರು ಸತ್ತೋಗಿದ್ದಾರೆ. ಆದ್ರೆ ಇವತ್ತು ನಮಗೆ ದೇವರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಎರಡನೇ ಆಲಿವ್ ಬ್ರಾಂಚ್ ಅಥವಾ ಒಂದು ಎರಡನೇ ಅವಕಾಶವನ್ನ ಸ್ವಾಮಿ ನಮಗೆ ಸೃಷ್ಟಿಸಿಕೊಡುವಂತವನಾಗ್ತಾ ಇದ್ದಾನೆ. ಓಕೆ, ಈಗ ನೇರವಾಗಿ ನಮ್ಮ ಪಾಠದ ಒಂದು ತಿರುಳನ್ನ ನೋಡುವಾಗ ನಾನು ಹೆಚ್ಚಾಗಿ ಆ ಪಾಠವನ್ನ ಯಾಕಂದ್ರೆ ಅದರಲ್ಲಿ 3ನೇ ಅಧ್ಯಾಯದ 5ನೇ ವಚನದಿಂದ 10ನೇ ವಚನದವರೆಗೂ ನಾವು ನೋಡ್ತೇವೆ. ಆತನು ಆ ಮೀನಿನ ಹೊಟ್ಟೆಯಿಂದ ಬಂದ ಮೇಲೆ ಆತನು ಪ್ರಾರ್ಥನೆಯನ್ನ ಸ್ವಾಮಿ ಕೇಳ್ತಾನೆ ಬಹಳ ಚೆನ್ನಾಗಿ. ಆತನ ಮೀನಿನ ಹೊಟ್ಟೆಯಲ್ಲಿದ್ದಾಗ ಆತನು ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಾರ್ಥನೆಗೆ ದೇವರು ಉತ್ತರಿಸಿ ಇಲ್ಲಿ ಯೋನನನ್ನ ತಿರುಗಿ ಎಲ್ಲಿ ಕಳಿಸ್ತಾನೆ? ಯೋನನನ್ನ ಎಲ್ಲಿ ಕಳಿಸ್ತಾನೆ? ನಿನಿವೆ ಪಟ್ಟಣ ಕಳಿಸ್ತಾರೆ. ನಿನಿವೆ ಪಟ್ಟಣದವರು ಈ ಸುದ್ದಿಯನ್ನ ಕೇಳಿದಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳ್ತದೆ, ಚಿಕ್ಕವರ ಮೊದಲುಗೊಂಡು ಹಿರಿಯರವರೆಗೂ ಅವರು ಪಶ್ಚಾತ್ತಾಪ ಪಡ್ತಕ್ಕಂಥವ್ರು. ಅದು ಪಶ್ಚಾತ್ತಾಪ ಪಟ್ಟಿದ್ರಿಂದ ಅವರು ಮಾತ್ರವಲ್ಲ, ರಾಜನು ಕೂಡ, ನೋಡಿ ಆ ವಚನಗಳನ್ನ ನೀವು ಓದ್ತಾ ಹೋಗ್ರಿ, ಬಹಳ ಚೆನ್ನಾಗಿದೆ. ರಾಜನು ಕೂಡ ಈಗ ಅವ್ರ ತಪ್ಪುಗಳೇನು ದೇವರಿಗೆ ವಿರುದ್ಧವಾದಂಥದ್ದು ಅವ್ರು ಹೇಳಿದ್ರು. ದೇವರಿಗೆ ವಿರುದ್ಧವಾದಂತ ಕಾರ್ಯವನ್ನ ಮಾಡ್ತಾ ಇದ್ರು. ವಿರುದ್ಧವಾದಂತ ಕಾರ್ಯ ಏನು? ಅವರು ದೇವಜನರ ರಕ್ತವನ್ನ ಹೀರ್ತಾ ಇದ್ರು. ದೇವಜನರಿಗೆ ಅವ್ರಿಗೆ ಹಕ್ಕನ್ನ ಕೊಡ್ತಾ ಇರ್ಲಿಲ್ಲ. ಇದೇ ನಿನಿವೆ ಪಟ್ಟಣದವರು. ಇದು ನಿನಿವೆ ಪಟ್ಟಣ ಎಲ್ಲಿದೆ? ಟೈಗ್ರಿಸ್ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಇದು ಬ್ಯಾಬಿಲೋನ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥದ್ದಾಗ್ಯೂ ಇಲ್ಲಿ ಸ್ವಾಮಿಯ ಪಟ್ಟಣವನ್ನ ಯಾಕೆ ಹಾಳು ಮಾಡ್ಬೇಕಂತಿದ್ದಾನೆ ಅಂದ್ರೆ, ನಿಮ್ಮ ಬೊಂಬೆಗಳಿಂದ ನೀವು ಏನ್ ಮಾಡಿ ದೂರ ಬನ್ರಿ, ಅವುಗಳಿಗೆ ನೀವು ಬೆನ್ನು ತೋರಿಸ್ರಿ. ನೀವ್ ಏನೇನು ರೂಪಿಸ್ಕೊಂಡಿದ್ದೀರಲ್ಲ, ನಿಮ್ಮದೇ ಆದಂತ ಒಂದು ದೇವರುಗಳನ್ನ ನೀವು ಸೃಷ್ಟಿ ಮಾಡಿದ್ರಲ್ಲ, ದೇವ್ರ ನಮ್ಮನ್ನ ಉಂಟು ಮಾಡ್ದ, ನೀವ್ಯಾಕೆ ದೇವ್ರನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ? ಅವುಗಳು ದೇವರಲ್ಲ. ಅದಕ್ಕೆ ತಾನೇ ಯೋನನು ಅವ್ರಿಗೊಂದು ಪ್ರಶ್ನೆ ಕೇಳಿದಾಗ ಸ್ವರ್ಣ ವಾಕ್ಯದಲ್ಲಿ ಹೇಳ್ತದೆ, ನಾನು ಇಬ್ರಿಯನು. ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸಾಕ್ಷಿ ಕೊಡ್ತಾನೆ. ಒಣನೆಲವನ್ನ ಹಾಗೂ ಸಾಗರ ಸಮುದ್ರಗಳನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದ ಆದಂತ ಯೆಹೋವ ದೇವರಿಗೆ ಸಂಬಂಧಪಟ್ಟವನಾಗಿದ್ದೇನೆ. ನೋಡಿ, ಆತನನ್ನ ಆ ಸಾಕ್ಷಿಯನ್ನು ಹೇಳೋದಕ್ಕೆ ಯಾರು ಕೂಡ ಹಿಂದಿರಲಿಲ್ಲ, ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನೋಡಿ, ಸತ್ಯವು ನಮ್ಮನ್ನ ಬಿಡುಗಡೆಯನ್ನ ಕೊಡ್ತದೆ ಅಂತ ಹೇಳ್ತದೆ. ಇಫ್ ಯು ಟೆಲ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯ ನಮ್ಮನ್ನ ಈ ಸುಳ್ಳಿನಲ್ಲಿ ಬದುಕ್ತಾ ಹೋದ್ರೆ ಅದೊಂದು ಕೂಡ ಪಾಪ. ಏನಂದ್ರೆ, ಈ ನಿನಿವೆ ಪಟ್ಟಣದವರು ಯು ಆರ್ ಲೈಯಿಂಗ್, ನೀವು ಬರೀ ಸುಳ್ಳುಗಾರರಾಗಿದ್ದೀರಿ. ಅದು ಕೂಡ ಒಂದು ಪಾಪ ಆಗಿತ್ತು ಅದರಲ್ಲಿ. ಆ 3 ಅಧ್ಯಾಯಗಳಲ್ಲಿ ಇದೆ ಅದು. ಹಾಗಾಗಿ ನಾನು ನಿಮ್ಮನ್ನ ಸಂಹಾರ ಮಾಡ್ಬೇಕಂತ ಇದ್ದೇನೆ. ಆದ್ರೆ ಇಲ್ಲಿ ಸಂಹಾರ ಮಾಡೋದಕ್ಕೂ ಮುಂಚಿತವಾಗಿ ಯೋನನನ್ನ ಅಲ್ಲಿಗೆ ಕಳಿಸ್ತಾನೆ. ನೋಡಿ, ಯೋನನ ಮುಖಾಂತರವಾಗಿ ಆ ಇಡೀ ಪಟ್ಟಣದವರು ಯಾವ ರೀತಿಯಾಗಿ ಮಾತನ್ನ ಕೇಳಿದ್ರು. ಒಂದು ಪಕ್ಷ ಅವನು ತಿರುಗಿ ಬೀಳ್ಬೋದಾಗಿತ್ತು. ಅವರು ತಿರುಗಿ ಬಿದ್ದಿದ್ರೆ ಇನ್ನೂ ಹೆಚ್ಚಾದಂತ ಫಲಿತಾಂಶವನ್ನ ಅವರು ಹೊಂದುತ್ತಾ ಇದ್ರು. ಇವಾಗ ಒಂದು ಸಣ್ಣ ಉದಾಹರಣೆಯನ್ನ ನಾನು ಮೊನ್ನೆ ನಿಮ್ಗೆ ಮುಂಜಾನೆ ಹೊತ್ತಿನಲ್ಲಿ ಹೇಳಿದೆ. ಆ 4 ಕುಷ್ಠರೋಗಿಗಳು ನೆನಪಿದೆಯಾ? ಆ ಸಿರಿಯ ದೇಶಕ್ಕೆ ಹೋಗಿ ರಾತ್ರಿಯಲ್ಲಿ ಹೋಗಿ ಚಿನ್ನ ಬೆಳ್ಳಿ ಬಂಗಾರ ಏನೇನ್ ಬೇಕು ಎಲ್ಲವನ್ನ ತಗೊಂಡು ಬಂದ್ರು, ತಿಂದ್ರು. ಆ ಸುದ್ದಿಯನ್ನ ಸಮರ್ಯ ಬಾಗಿಲಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ಆ ವಿಷಯವನ್ನ ಮುಟ್ಟಿಸ್ತಾರೆ. ಅವ್ರಿಗೆ ಅಪನಂಬಿಕೆ ಇತ್ತು ಮೊದಲನೇದಾಗಿ. ಇವ್ರು ಸಾರ್ತಕ್ಕಂಥವ್ರು, ಈ ಸುದ್ದಿಯನ್ನ ಸಾರ್ತಕ್ಕಂಥವ್ರು ಕುಷ್ಠರೋಗಿಗಳು. ಅದರ ಕೊನೆಗೂ ಕೂಡ ರಾಜನ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾನೆ, ಅಲ್ಲಿಗೆ ಸಿರಿಯ ದೇಶಕ್ಕೆ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟು ಅದು ಸಾಬೀತಾದ ಮೇಲೆ ಅವನ್ ತಿರುಗಿ ಬಂದು ಏನ್ ಮಾಡ್ತಾನೆ, ಹೌದು ಇವ್ರು ಹೇಳ್ತಾ ಇರೋದು ನಿಜ ಎಂಬುದಾಗಿ ರಾಜನಿಗೆ ವರದಿಯನ್ನ ಸಲ್ಲಿಸ್ತಾರೆ.
ನಾನು ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾರತಕ್ಕಂಥವ್ರ ಮೇಲೆ ದೇವರು ಎಷ್ಟು ಪರಿಣಾಮವನ್ನ ಬೀರಿರ್ತಾನೆ ಅಂತ ಅನ್ನೋದನ್ನ ನೀವು ಸ್ವಲ್ಪ ತಿಳ್ಕೊಳ್ಬೇಕು. ಅವರ ಪಾದಗಳು ಎಷ್ಟೋ ರಮ್ಯವಾಗಿದೆ ಅಂತ ಹೇಳ್ತಾನೆ. ಒಳ್ಳೆ ಸುದ್ದಿಯನ್ನ ಸಾರುವಂತವರ ಪಾದವು ಎಷ್ಟೋ ರಮ್ಯವಾಗಿದೆ. ದೇ ಆರ್ ಬ್ರಿಂಗಿಂಗ್ ಗುಡ್ ನ್ಯೂಸ್. ಒಳ್ಳೆ ಶುಭ ಸಮಾಚಾರವನ್ನ ತಂದಿದ್ದಾರೆ. ಆ ಶುಭ ಸಮಾಚಾರವನ್ನ ತೆಗೆದುಕೊಂಡು ಬಂದಿರತಕ್ಕಂತ ತಂದಂತ ಸುದ್ದಿಯನ್ನ ಅಂಗೀಕಾರ ಮಾಡಿದವರು ಉಳಿತಾರೆ, ಅಂಗೀಕಾರ ಮಾಡದೇ ಇರೋರು ಸಾಯ್ತಾರೆ. ಇದರಲ್ಲಿ ಇವತ್ತು ಉಳಿದವರು ಅಂತ ಹೇಳುವಾಗ ಈ ನಿನಿವೆ ಪಟ್ಟಣದವರು ಉಳಿದ್ರು. ರಾಜನ ಮೊದಲುಗೊಂಡು ಆ ಸಂಸ್ಥಾನದ ಕೊನೆ ಹಂತದಲ್ಲಿರ್ತಕ್ಕಂಥ ಜನರು ಕೂಡ ಎಲ್ಲರೂ ಗೋಣಿ ತೊಟ್ಟನ್ನು ಹಾಕಿ ಪಶ್ಚಾತ್ತಾಪ ಪಡ್ತಾರೆ. ಪಶ್ಚಾತ್ತಾಪ ಪಟ್ಟ ಕಾರಣದಿಂದಾಗಿ ದೇವರು ಅವ್ರ ಮೇಲೆ ಇರ್ತಕ್ಕಂಥ ಉಗ್ರ ಕೋಪವನ್ನ ತೆಗೆದು ಹಾಕ್ತಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಸ್ವಾಮಿ ಎಂದಾದ್ರೂ ಮಾಡಿದಾನೆ ಇದನ್ನ? ನಾವು ದೇವರಿಗೆ ಎಷ್ಟೋ ಸಾರಿ ತಿರುಗಿ ಬಿದ್ದಿರ್ತೀವಿ, ದೇವರಿಗೆ ಅವಿಧೇಯದಂತ ಕಾರ್ಯಗಳನ್ನ ಮಾಡಿರ್ತೀವಿ, ದೇವರಿಗೆ ಇಷ್ಟವಿಲ್ಲದಂತ ವಿಚಾರಗಳನ್ನ ನಾವು ಮಾಡ್ತಾ ಇರ್ತೇವೆ. ಈಗ ಇದೇ ಯೆರೂಸಲೇಮಿಗೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಬಹುಶಃ 27ನೇ ವಚನ ಕಾಣಿಸುತ್ತೆ. ಅಲ್ಲಿ ಸ್ವಾಮಿ ಹೇಳ್ತಾನೆ ನೋಡಿ, ಓ ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನ ಕಲ್ಲೊಡೆದು ಕೊಂದವಳೆ. ನೋಡಿ ಕೊನೆಯಲ್ಲಿ ಏನ್ ಹೇಳ್ತಾನೆ, ಪ್ರವಾದಿಗಳನ್ನ ನೀವು ಸಂಹಾರ ಮಾಡಿದ್ದೀರಿ, ನೀವು ಅವರ ಮಾತನ್ನ ನೀವು ಕೇಳದೆ ಹೋಗಿದ್ದೀರಿ. 38ನೇ ವಚನದಲ್ಲಿ ಹೇಳ್ತದೆ, ಈಗೋ ನಿಮ್ಮ ದೇವಾಲಯ ನಿಮ್ಗೆ ಬರಿದಾಗ್ಬಿಟ್ಟಿದೆ. ಇವತ್ತು ಕೂಡ ನೋಡಿ ಆ ಯೆರೂಸಲೇಮ್ ದೇವಾಲಯವನ್ನ ಕಟ್ಲಿಕ್ಕೆ ಆಗ್ತಾ ಇಲ್ಲ ಈ ಯಹೂದ್ಯರು. ಆವಾಗ 70ನೇ ಕ್ರಿಸ್ತ ಶಕದಲ್ಲಿ ಹಾಳಾಗಿರ್ತಕ್ಕಂಥದ್ದು ಅದನ್ನ ತಿರುಗಿ ಪುನರ್ ಉಜ್ಜೀವನ ಮಾಡಿದ್ರು ಹೆರೋದನ ಕಾಲದಲ್ಲಿ. ಆದ್ರೂ ಕೂಡ ಅದು ಉಳಿದಿಲ್ಲ, ಇವತ್ತಿಗೂ ಕೂಡ ಅದು ಉಳಿದಿಲ್ಲ. ನೋಡಿ ಎಂತ ಒಂದು ಶಾಪವನ್ನ ದೇವರ ಜನಾಂಗದವರ ಮೇಲೆ, ದೇವರ ಸ್ವಾರ್ಥೆಯನ್ನ ಹಂಚುವವರ ಮೇಲೆ ಅವರು ಕಠಿಣವಾದಂತ ಶಬ್ದಗಳನ್ನು ಉಪಯೋಗಿಸಿ ಕಲ್ಲು ಹೊಡೆದು ಅವ್ರನ್ನ ಸಾಯಿಸೋದ್ರಿಂದ ದೇವರ ಅವ್ರಿಗೆ ಶಿಕ್ಷೆಯನ್ನ ತಪ್ಪಿಸ್ಲಿಲ್ಲ. ಆದ್ರೆ ಇವತ್ತು ಕೂಡ ಆ ಶಿಕ್ಷೆಯನ್ನ ತಪ್ಪಿಸ್ಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಒಂದು ಪಕ್ಷ ಇವತ್ತು ಯಹೂದಿಗಳೇನಾದ್ರು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ, ಹೌದು ನಾವು ನಿನಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿದ್ದೇವೆ ಸ್ವಾಮಿ, ನಮ್ಮನ್ನ ಕ್ಷಮಿಸಪ್ಪ. ದಾನಿಯೇಲ್ ಬರೆದಂತ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ದಾನಿಯೇಲನ್ನು ಯೆರೂಸಲೇಮಿನ ಕಡೆಗೆ ತಿರುಗಿಕೊಂಡು ಎಲ್ಲಾ ಜನಗಳ ಪಾಪದ ಸಲುವಾಗಿ ಆತನ ಪ್ರಾರ್ಥನೆಯನ್ನು ಮಾಡ್ತಾನೆ. ನೀವು ನೋಡಿರ್ಬೋದ, ನಾ ಪ್ರಾರ್ಥನೆಯನ್ನು ಕೇಳಿರ್ಬೋದು. ದಾನಿಯೇಲ್ ಬರೆದಂತ ಗ್ರಂಥದ 9ನೇ ಅಧ್ಯಾಯದಲ್ಲಿ ಇದೆ. ಯಾಕಂದ್ರೆ ನಮ್ಮ ಜನರು ಹಾಳಾಗಬಾರದು. ನೋಡಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎರಡು ಕಾರ್ಯಗಳನ್ನ ನಾವು ನೋಡಿದೆವು. ಒಂದು, ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಮನಸ್ಸುಳ್ಳವರು. ಎರಡನೇದಾಗಿ ಆ ಸುದ್ದಿಯನ್ನ ಬಿಡದೆ ಹೋಗಿ ಸಾರ್ಬೇಕನ್ನೋರು. ಇವತ್ತು ನಮಗೂ ಕೂಡ ಒಳ್ಳೆ ಸುದ್ದಿ ಇದೆ. ಏನ್ ಸುದ್ದಿ? ನಾವು ಯೇಸು ಕ್ರಿಸ್ತನಲ್ಲಿ ಆ ರಕ್ಷಣೆಯನ್ನ ಕಂಡುಕೊಂಡಿದ್ದೇವೆ. ಆ ರಕ್ಷಣೆಯನ್ನ ಮತ್ತೊಬ್ಬರಿಗೆ ಹಂಚ್ಕೊಡ್ತಾ ಇದ್ದೇವ? ಆ ರಕ್ಷಣೆಯನ್ನ ಮತ್ತೊಬ್ಬರಿಗೆ ನಾವು ತಿಳಿಸ್ಕೊಡ್ತಾ ಇದ್ದೇವಿಯಾ? ನೋಡಿ, ಇವತ್ತು ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕು. ನಾವು ಮತ್ತೊಬ್ಬರನ್ನು ಕೂಡ, ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಜೊತೆನಲ್ಲಿ ಇನ್ನೂ 10 ಮಂದಿ ಬರ್ಬೇಕಪ್ಪ ಅನ್ನೋ ಆಸೆ ನಿಮ್ಗೆ ಏನಾದ್ರು ಇದೆಯಾ? ನಾನು ನಿಮಗೆ ನೀವು ಮಾಡ್ತಾ ಇಲ್ಲ ಅಂತ ನಾನು ನಿಮಗೆ ನನ್ನ ತೀರ್ಪನ್ನ ಕೊಡ್ತಾ ಇಲ್ಲ. ಆದ್ರೆ ಇವತ್ತು ನೋಡಿ ಎಂತ ಜವಾಬ್ದಾರಿ ಸ್ವಾಮಿ ನಮ್ಮ ಮೇಲೆ ಹೊರಿಸಿದ್ದಾರೆ. 3 ದೂತರ ಸಂದೇಶ ನಾವು ಸಾರಬೇಕು. ಹೇಗೋ ಮಾಡಿ ಅದನ್ನ ಕೇಳ್ತಾರ ಬಿಡ್ತಾರೋ ನೋಡಿ. ಇದರಲ್ಲಿ ಒಂದು ಊರಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಮೇಘ ಸ್ಫೋಟ ಆಗಿರ್ತದೆ. ಆ ಮೇಘ ಸ್ಫೋಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗುಡ್ಡದ ಮೇಲೆ ಮೇಘ ಸ್ಫೋಟ ಆಗಿರೋದ್ರಿಂದ ಅಲ್ಲಿ ನೀರು ಹೆಚ್ಚಾಗಿ ಹರಿದು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ಸುದ್ದಿ ರವಾನಿಸ್ತಾರೆ. ಏನಂತಂದ್ರೆ ರೇಡಿಯೋಗಳ ಮುಖಾಂತರವಾಗಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಏನಂತ ಹೇಳಿದ್ರೆ, ನೋಡಿ ಈ
ಏನು ಆ ದಡದಲ್ಲಿ ಇರ್ತಕ್ಕಂಥ ಜನಗಳು ದಯಮಾಡಿ ಎಚ್ಚರಿಕೆಯನ್ನು ವಹಿಸಿ. ಯಾಕಂದ್ರೆ ಮೇಘ ಸ್ಫೋಟ ಆಗಿದೆ. ನೀವು ಒಂದು ಪಕ್ಷ ನೀವು ಅಲ್ಲಿಂದ ನೀವು ಹೊರಗಡೆ ಬರದೇ ಇದ್ರೆ ನೀವು ನಾಶ ಆಗ್ಲಿಕ್ಕೆ ಹೋಗಿ ಸುದ್ದಿಯನ್ನ ರೇಡಿಯೋ ಮುಖಾಂತರವಾಗಿ ತಿಳಿಸ್ತಾರೆ. ಕೆಲವರು ಎಷ್ಟೋ ಮಂದಿ ಭಯಪಟ್ಟವರು, ಎಷ್ಟೋ ಮಂದಿ ತಾವು ರಕ್ಷಣೆ ಹೊಂದಬೇಕು ಅನ್ನೋರು ಏನ್ ಮಾಡಿದ್ರು, ಆ ಪ್ರದೇಶವನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ರು. ಕೆಲವರು ಬಿಡು, ನಾವ್ ಇದನ್ನ ಯಾವತ್ತೂ ಕೇಳಿಲ್ಲ, ಇವತ್ತು ಎಲ್ಲಿ ನಡೀತದೆ. ನೋವನ ಕಾಲದಲ್ಲಿ ನೆನಪಿಗೆ ಅಂತೀರಿ, ನೀರು ಬಂದು ಅವ್ರನ್ನ ಕೊಚ್ಚಿ ಹೋಗೋ ತನಕ ಅವ್ರಿಗೆ ಏನಂತ ಗೊತ್ತಿರ್ಲಿಲ್ಲ. ಅವ್ರು ಅಂತ ಜನ ಇದ್ದಾರೆ, ಮೊಂಡು ಜನಗಳು ಇವತ್ತು ಕೂಡ ಇದ್ದಾರೆ. ಅವ್ರ ಕಿವಿಗಳು ಮಂದಾಗ್ಬಿಟ್ಟಿರ್ತಾವ, ಏನು ಒಳ್ಳೆ ಸುದ್ದಿಗಳು ಹೋಗೋದಿಲ್ಲ. ಅಂತ ಜನ ಇದ್ದಾರೆ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಯೇಸು ಕ್ರಿಸ್ತನ ಬರೋದ ತನಕ ಇಂಥ ಜನ ಇದ್ದೇ ಇರ್ತಾರೆ. ಆದರೆ ಯಾರ್ಯಾರು ಆ ಮಾತುಗಳಿಗೆ ಕಿವಿ ಕೊಡ್ತಾರೆ, ದೇವರು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಈಗ ನಿನಿವೆ ಪಟ್ಟಣದವ್ರಿಗೆ ಸ್ವಾಮಿ ಇದನ್ನೇ ಮಾಡಿದ್ದು. ಇಲ್ಲಿ ಮಿಸಸ್ ವೈಟಮ್ನವರು ಇಲ್ಲಿ ಎರಡು ಇಲ್ಲಿ ಸ್ನಾನಿಕನಂತ ಯೋಹಾನನು ನೋಡಿ, ಆತನು ಸಾರಿರ್ತಕ್ಕಂಥ ಸುದ್ದಿಯನ್ನು ಆ ಸಂದರ್ಭದಲ್ಲಿ, ಆತನ ಕಾಲದಲ್ಲಿ ರಿಪೆಂಟ್ ಅಂಡ್ ಬಿ ಬ್ಯಾಪ್ಟೈಸ್ಡ್, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇಲ್ಲಿ ಎಷ್ಟೋ ಜನ ಅಂಗೀಕಾರ ಮಾಡಿದ್ರು, ಎಷ್ಟೋ ಜನ ಅಂಗೀಕಾರ ಮಾಡದೇ ಇದ್ರು. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ ನಲ್ಲಿ ಒಂದು ವಚನ ಇದೆ, ಅದನ್ನ ಕೇಳಿಸ್ಕೊಳ್ರಿ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 41. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 41. ನೋಡಿ, ಇಲ್ಲಿ ಸ್ವಾಮಿ ಯಾವ ರೀತಿಯಾಗಿ ಒಂದು ಸಾಕ್ಷಿಯನ್ನು ಕೊಡ್ತಾನೆ ನೋಡಿ. 12:41. ನ್ಯಾಯ ವಿಚಾರಣೆಯಲ್ಲಿ ನಿನಿವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಇಲ್ಲಿ ಯೋನನ ಮಾತನ್ನ ಕೇಳಿ ಆ ಜನ ಏನ್ ಮಾಡಿದ್ರು? ತಿರುಗಿದ್ರು. ಇವತ್ತು ಕೂಡ ಯಹೂದ್ಯರು ಆನ್ ದ ಡೇ ಆಫ್ ಪುರಿಮ್, ಈ ಪುರಿಮ್ ಅಂತ ಒಂದು ಹಬ್ಬ ಇದೆ. ಆ ಹಬ್ಬದ ದಿವಸದಂದು ಅವರು ಸಿನಗಾಗ್ಗಳಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಯೋನನ ಪುಸ್ತಕವನ್ನು ಓದ್ತಾರೆ. ಇದು ಇವತ್ತು ವಾಡಿಕೆ ಆಗಿದೆ ಅವರಲ್ಲಿ. ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಯೋನನ ಪುಸ್ತಕವನ್ನು ಓದ್ತಾರೆ. ಪುರಿಮ್ ಹಬ್ಬದಲ್ಲಿ ಅವರು ಪುಸ್ತಕವನ್ನು ಓದ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಕಡೆಗೆ ಅಥವಾ ದೇವರ ಕಡೆಗೆ ತಿರುಗಿ ಬನ್ರಿ. ಈಗ ಯೋನನು ಮಾಡಿರ್ತಕ್ಕಂಥ, ಅಂದ್ರೆ ಸ್ವಾಮಿ ಇಲ್ಲಿ ಏನ್ ಹೇಳ್ತಾ ಇದ್ರು, ಯೋನನ ಮಾತಿಗೆ ಕಿವಿಗೊಟ್ಟ ನಿನಿವೆ ಪಟ್ಟಣದವರು ಪಶ್ಚಾತ್ತಾಪ ಪಟ್ರು. ಆದ್ರೆ ಇಲ್ಲಿ ಯೋನನಿಗಿಂತ ದೊಡ್ಡವನೊಬ್ಬನಿದ್ದಾನೆ. ಈಗ ಆತನ ಮಾತನ್ನ ನೀವು ಕೇಳ್ತಾ ಇಲ್ವಲ್ಲ. ನೋಡಿ ಎಂತ ಒಂದು ದುರ್ಗತಿ ಅಂತ ಹೇಳಿದ್ರೆ, ಇಲ್ಲಿ ಸ್ವಾಮಿ ಸ್ವತಃ ಆತನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಯೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ಈಗ ನಾನು ಆ ಸುವಾರ್ತೆಯನ್ನು ಸಾರ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ದುರ್ಮಾರ್ಗಗಳನ್ನ ಬಿಟ್ಟು ನೀವು ಹಿಂತಿರುಗಿ ಬನ್ನಿ. ನೀವು ದುಷ್ಟತ್ವದಲ್ಲಿ ಇದ್ದುಕೊಂಡು ಸಾಯ್ಬೇಡ್ರಿ. ನೋಡಿ, ಇದು ಯೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ ಅಂತ ಹೇಳುವಾಗ ಇನ್ನೊಂದು ಮಾತನ್ನ ನೇರವಾಗಿ ಸ್ವಲ್ಪ ನಾವು ಕಾಣೋಣ. ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಮಿಸಸ್ ವೈಟಮ್ನವರು ಒಂದು ಮಾತನ್ನ ನಿಮ್ಮ ಪುಸ್ತಕದಲ್ಲಿ ಅದು ಕೊಡಲ್ಪಟ್ಟಿದೆ. ಆದ್ರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಾನು ಇಲ್ಲಿ ಒಂದು ಓದ್ತಾ ಇದ್ದೇನೆ. ಅಲ್ಲಿ ಇದು ಪುಟ 271, ದಿ ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್ ಅಂತ ಪುಸ್ತಕದಲ್ಲಿ ಅಲ್ಲಿ ಹೇಳುತ್ತೆ, ದ ಕಂಪ್ಯಾಷನ್ ಶೋನ್ ಬೈ ಗಾಡ್ ಟುವರ್ಡ್ಸ್ ದಿ ರಿಪೆಂಟೆಂಟ್ ನಿನವೈಟ್ಸ್ displayed Jonah exceedingly and he was very angry. ಇಲ್ಲಿ ಒಂದು ಪಕ್ಷ ಏನಪ್ಪಾ ಅಂತ ಹೇಳಿದ್ರೆ ಯೋನನು ಬಹಳ ಸಿಟ್ಟು ಬಂದ್ಬಿಡ್ತು. ಅಲ್ಲ ಸ್ವಾಮಿ, ಇವ್ರು ಎಷ್ಟು ತಪ್ಪು ಮಾಡಿದಂತ ಈ ಜನಗಳು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ನೀನು ಅವ್ರನ್ನ ಸಾಯಿಸದೆ ಉಳಿಸ್ದೆಲ್ಲ. ಯೋನನಿಗೆ ಸಿಟ್ಟು ಬಂದ್ಬಿಡ್ತದ ಒಂದ್ಸಾರಿ. was not this my saying? He inquired of the Lord,
when I was yet in my country, therefore I fled before unto the Tarshish, for I know that thou art a gracious God and merciful, slow to anger, and of great kindness, and repentest thee of the evil. ನೋಡಿ, ಅಂದ್ರೆ ಇಲ್ಲಿ ಯೋನನು ಹೇಳತಕ್ಕಂತ ಈ ಮಾತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಅವನ ಜೀವನದಲ್ಲಿ ನಾನು ಇಂಥ ಒಂದು ಸಾಧನೆಯನ್ನ ಮಾಡ್ತೀನೋ ನೋಡಿ, ಅವನು ಹೋಗೋದಿಲ್ಲ, ನಾನು ಆಗೋದಿಲ್ಲ, ಹೆಂಗೋ ಕಣ್ ತಪ್ಪಿಸಿ ಬೇರೆ ಕಡೆಗೆ ಹೋಗ್ಬಿಡ್ಬೇಕು ಅಂತ ಹೇಳಿ ಹೋದವನ್ನ ಸ್ವಾಮಿ ತಿರುಗಿ ಅವನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಕೆಲವು ಸಾರಿ ನಾವ್ ಎಷ್ಟೇ ನೆಪ ಹೇಳಿದ್ರು ಕೂಡ, ಮೋಶೆ ನೋಡಿ ಎಷ್ಟು ನೆಪ ಹೇಳಿದ್ನು, ನಾನು ಹೊರವನ ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ, ನನ್ಗೆ ಶಬ್ದ ಇಲ್ಲ, ನನಗೆ ಸ್ವರ ಇಲ್ಲ, ಏನೇನೆಲ್ಲ ಹೇಳಿದ್ರು. ನನ್ನ ಮನೆತನೂ ಕೂಡ ಬಹಳ ಕೀಳದಂತ ಮನೆತನ ಎಲ್ಲ ಹೇಳಿದ್ನು, ಆದ್ರೂ ಕೂಡ ಸ್ವಾಮಿ ಬಿಡ್ಲಿಲ್ಲ. ಯಾಕಂದ್ರೆ ಆತನ ಮುಖಾಂತರವಾಗಿ ಸ್ವಾಮಿ ಒಂದು ಉತ್ತಮವಾದಂಥದ್ದನ್ನ ಮಾಡ್ಬೇಕೆಂಬುದಾಗಿ ಆಲೋಚನೆ ಪಟ್ಟಾಗ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಈ ಮಾತನ್ನ ನೀವು ಕೇಳಿರ್ಬಹುದು. ವೆನ್ ಗಾಡ್ ಹ್ಯಾಸ್ ಎ ಮೆಸೇಜ್, ಹಿ ಪ್ರಿಪೇರ್ಸ್ ದ ಪರ್ಸನ್. ದೇವರಲ್ಲಿ ಒಂದು ಸಂದೇಶ ಇದ್ರೆ ಆ ಸಂದೇಶವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ವ್ಯಕ್ತಿಯನ್ನ ಸ್ವಾಮಿ ಸೃಷ್ಟಿ ಮಾಡ್ತಾನೆ, ಸಿದ್ಧಪಡಿಸ್ತಾನೆ. ಇದೇ ಸೌಲನನ್ನ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಸೌಲನ್ನು, ದೇವ ಜನಾಂಗದವ್ರನ್ನ ಹಿಂಸೆ ಮಾಡ್ತಕ್ಕಂಥವ್ನ, ಅದನ್ನು ದೇವ್ರ ಅವನ್ನ ತಿರುಗಿಸಿ ಅವನ್ನ ಅದೇ ಜನರನ್ನ, ಯಾವ ಜನರನ್ನ ಹಿಂಸೆ ಮಾಡ್ತಾ ಇದ್ನೋ ಅವ್ರನ್ನ ಇವತ್ತು ರಕ್ಷಣೆ ಹಾದಿಗೆ ತರ್ಲಿಕ್ಕೆ ಹೋದ್ನ. ನೋಡಿ, ಗಾಡ್ ಪ್ರಿಪೇರ್ಸ್ ದ ಸೋಲ್. ಇವತ್ತು ದೇವರಿಗೆ ಆಲೋಚನೆ ಇತ್ತು, ಹೌದು ಈ ವ್ಯಕ್ತಿ ನನ್ನ ಮಾತನ್ನ ಕೇಳ್ತಾನೆ, ನನ್ನ ಕಿವಿ ಕೊಡ್ತಾನೆ, ನನಗೆ ಕಿವಿ ಕೊಟ್ಟು ನಾನು ಈತನ ಮುಖಾಂತರವಾಗಿ ಒಂದು ಅದ್ಭುತವನ್ನ ಮಾಡ್ಬೇಕು ಎಂಬುದಾಗಿ ದೇವರ ಆಲೋಚನೆ ಇದ್ದಾಗ, ಖಂಡಿತವಾಗ್ಲೂ ಪ್ರಿಯ ದೇವ ಜನರೇ, ಇವತ್ತು ನಮ್ಮಲ್ಲೂ ಕೂಡ ಆ ಸಾಧನೆಯನ್ನ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ ದೇವರು. ಅಬ್ರಾಹ್ಮನನ್ನ ಕೈ ಬಿಟ್ನ, ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂತ ಈ ವ್ಯಕ್ತಿಯನ್ನ ತೆಗೆದುಕೊಂಡು ಸತ್ಯ ದೇವರನ್ನ ಪೂಜಿಸುವಂತ ವ್ಯಕ್ತಿಯನ್ನಾಗಿ ರೂಪಿಸಿ ಆತನ ಮುಖಾಂತರವಾಗಿ ಆತನ ಸಂತಾನದವರೆಲ್ಲರನ್ನು ಕೂಡ ಆತನ ಹೆಸರಿನಲ್ಲಿ ಆಶೀರ್ವಾದ ಹೊಂದುತ್ತಾರೆ. ನೋಡಿ, ಎಂತ ಒಂದು ಆದಿಕಾಂಡದ 14ನೇ ಅಧ್ಯಾಯದಲ್ಲಿ ಆ ವಚನವನ್ನ ನೋಡ್ತೇವೆ. ಪ್ರಿಯ ದೇವ ಜನರೇ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದು ನಾನು ಬರೀ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಾ ಇಲ್ಲ ಇದನ್ನ, ಇದು ನಮ್ಮ ಜೀವಿತ ಇವತ್ತು ಬದಲಾಗ್ಬೇಕು. ಇವತ್ತು ನಮ್ಮ ತಿಳುವಳಿಕೆ ಇದರಲ್ಲಿ ಏನಾಗಬೇಕು, ದೇವರ ಕಡೆಗೆ ಹೆಚ್ಚಾಗಿ ಹೋಗ್ತಕ್ಕಂಥದ್ದಾಗಿರ್ಬೇಕು. ನಮ್ಮ ದೇವರು ಎಷ್ಟು ಕರುಣಾಮಯನು, ಎಷ್ಟು ಕರುಣಾ ಸಾಗರನಾಗಿದ್ದಾನೆ ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ತಪ್ಪುಗಳಿಗೆ ನಮ್ಗೆ ಯಾವತ್ತೂ ಆತನ ನಮ್ಮನ್ನ ಸಹಿಸ್ಬಿಡ್ಬೋದಾಗಿತ್ತು. ಆದ್ರೂ ಕೂಡ ದೇವರು ಕರುಣಾಮಯನಾಗಿದ್ದಾನೆ. ಈಸ್ ಗ್ರೇಷಿಯಸ್, ಸ್ಲೋ ಟು ಆಂಗರ್. ಆತನ ನಿತ್ಯವಾಗಿ ಕೋಪಿಸುವನಲ್ಲ. ಬಹಳ ನಾವು ಅನೇಕ ಸಾರಿ ಏನಾದ್ರು ನಮ್ಗೆ ತಪ್ಪು ಮಾಡಿದ್ರೆ ನಾವು ತಕ್ಷಣ ಕೋಪದಿಂದ ಏನೋ ಮಾತಾಡ್ಬಿಡ್ತೀವಿ. ಆದ್ರೆ ದೇವರು ಆ ರೀತಿ ಅಲ್ಲ. ಆತನ ಕೋಪ ಬರುವುದರಲ್ಲೂ ಕೂಡ ಆತನು ಬಹಳ ನಿಧಾನವಾಗಿ ಯೋಚನೆ ಮಾಡ್ತಾನೆ. ಇವತ್ತು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ನಿನ್ವೆ ಪಟ್ಟಣವನ್ನ ಉಳಿಸಿದ್ನು. ನಾಟ್ ಓನ್ಲಿ ಮೆನಿ ಇಯರ್ಸ್ ಲೇಟರ್ was Nineveh to fall a prey to the surrounding nations, though forgetfulness of God. ನೋಡಿ, ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ತಿರುಗಿ ಬಂದವರು ಎಷ್ಟೋ ಮಂದಿ ಹೊರಗಡೆ ತಿರುಗಿ ಹೋಗ್ಬಿಟ್ಟಿದ್ದಾರೆ ಹಿಂದಕ್ಕೆ. ಅದಕ್ಕೆ ಜ್ಞಾನೋಕ್ತಿಗಳನ್ನ ಬರೆದಿರ್ತಕ್ಕಂಥ ಸೊಲೊಮೋನನು ಒಂದು ಮಾತನ್ನ ಹೇಳ್ತಾನೆ. ಅವ್ರನ್ನ ಯಾರು ಹೋಲಿಸ್ತಾನೆ ಅದು ಗೊತ್ತಂತೀರಿ? ತಿರುಗಿ ಹೋಗಿರ್ತಕ್ಕಂಥವ್ರನ್ನ ನಾಯಿಗೆ ಹೋಲಿಸ್ತಾರೆ. ನೆನಪಿದೆ? ನಾಯಿ ಕಕ್ಕಿದ್ದನ್ನೇ ಅದೇನ್ ಮಾಡ್ತದೆ, ನೆಕ್ಲಿಕ್ಕೆ ಹೋಗುತ್ತೆ. ಹಾಗೆ ಎಷ್ಟೋ ಜನ ಇವತ್ತು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಯಾರ್ಯಾರು ಇವತ್ತು ನಾವು ನೋಡಿ, ಇವತ್ತು ಎಷ್ಟೋ ಏನೋ ಒಂದು ಸಾಕ್ಷಿಯನ್ನ, ಒಂದು ಒಳ್ಳೆ ಸಾಕ್ಷಿಯನ್ನ ಕೊಡ್ಲಿಕ್ಕೆ ನಾನು ಹೇಳ್ತಿದ್ದೀನಿ. ಏನಂದ್ರೆ, ಇವತ್ತು ನಾವು ಕೂಡ ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥವ್ರಾಗಿದ್ದೀವಿ. ಮೊದಲನೇ ಭಾಗದಲ್ಲಿ, ಪ್ರಾರಂಭದಲ್ಲಿ ಸ್ವಾಮಿ ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಇಲ್ಲಿ ಲೌರಿ ಶಾಲೆ ಕರ್ಕೊಂಡು ಬಂದ ಮೇಲೆ ನೋಡಿ ಎಂತ ಒಂದು ಅದ್ಭುತ ಆಯ್ತು ಅಂತಂದ್ರೆ, ಅಲ್ಲಿ ಇವತ್ತಿನವರೆಗೂ ನಮ್ಮ ಮನೆತನದವ್ರು ಎಲ್ಲರೂ ಕೂಡ
ಇವತ್ತು ದೇವರ ನಂಬಿಕೆಯಲ್ಲಿ ಇರ್ತಕ್ಕಂಥವ್ರಾಗಿದ್ದಾರೆ. ದೇವ್ರು ನಮ್ಮನ್ನ ಯಾವ್ದಕ್ಕೂ ಕೂಡ ಕಡಿಮೆ ಮಾಡಿಲ್ಲ. ನಾವು ಇತರರಂತೆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಕೂಡ ದೇವ್ರು ನಮ್ಗೇನು ತೃಪ್ತಿ ಅನ್ನೋದು ಇದೆ. ದೇವ್ರು ನಮ್ಗೆ ಯಾವ್ದಕ್ಕೂ ಕೂಡ ಕಡಿಮೆ ಮಾಡಿಲ್ಲ. ಮನೆ ಕಟ್ಕೊಳ್ಬೇಕಾದಂತವ್ರು ಕಟ್ಕೊಂಡಿದ್ದಾರೆ, ಸಂತೋಷವಾಗಿರ್ಲಿ, ತೊಂದರೆ ಇಲ್ಲ. ಆದ್ರೆ ದೇವ್ರು ನಮಗೂ ಕೂಡ ಯಾವ್ದನ್ನು ಕಡಿಮೆ ಮಾಡಿಲ್ಲ. ಎಲ್ಲದರಲ್ಲೂ ಕೂಡ ಒಂದು ಸಮೃದ್ಧಿಯಾಗಿಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಆತನನ್ನ ಆಶ್ರಯಿಸಿಕೊಂಡು ಬಂದಿರತಕ್ಕಂತ ಈ ನಿನಿವೆ ಪಟ್ಟಣದವರಿಗೆ ಸ್ವಾಮಿ ಏನ್ ಮಾಡೋದನು, ಅವ್ರನ್ನ ಜೀವಿಸೋದಕ್ಕಾಗಿ ಬಿಟ್ಟನು. ಓಕೆ, ಮುಂದೆ ಇನ್ನೊಂದು ಎರಡೆರಡು ವಚನ ಇದೆ, ಅದನ್ನ ಓದ್ಬಿಟ್ಟು ನಾವು ಮುಗಿಸೋಣ. 2 ಕೊರಿಂಥ ಸಮಯ ಆಗ್ತಾ ಇದೆ. 2 ಕೊರಿಂಥ 7ನೇ ಅಧ್ಯಾಯ ವಚನ 10 ಮತ್ತು 11 ಮಾಡಿ ಅದನ್ನ ಓದ್ಬೇಕಾಗಿ ಕೇಳ್ತಾನೆ. ಕೊನೆಯದಾಗಿ 2 ಕೊರಿಂಥ 7ನೇ ಅಧ್ಯಾಯ, ಕೇಳಿಸ್ಕೊಳ್ರಿ ಮಾತನ್ನ, ಬಹಳ ಚೆನ್ನಾಗಿದೆ. 7ನೇ ಅಧ್ಯಾಯ ವಚನ 10 ಮತ್ತು ಆಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಮುಂದೆ ಓದ್ರಿ. ಆದ್ರೆ ಲೋಕದವರಿಗಿಂತ ದುಃಖವು ಮರಣವನ್ನುಂಟು ಮಾಡುತ್ತದೆ. ಲೋಕದವರಿಗಿರುವಂತಹ ದುಃಖವು ಮರಣವನ್ನುಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ಉಂಟು ಮಾಡುತ್ತೀವಿ. ನೋಡಿರಿ, ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ, ಎಷ್ಟೋ ಮನೋವ್ಯಥೆಯನ್ನು ಅನುಭವಿಸಿದಿರಿ, ಎಂತ ಭಯವನ್ನು, ಎಂತ ಹಂಬಲವನ್ನು ತೋರಿಸಿದಿರಿ, ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಇಂಗ್ಲಿಷ್ ಅಲ್ಲಿ ರಿಗ್ರೆಷನ್ ಅಂತಿದೆ. ಅದನ್ನ ನಮ್ಮಲ್ಲಿ ಕನ್ನಡದಲ್ಲಿ ವಿಷಾದಕ್ಕೆ ಆಸ್ಪದವಿಲ್ಲ ಅಂತ ಬರ್ಬೇಕು, ಪಶ್ಚಾತ್ತಾಪಕ್ಕೆ ಆಸ್ಪದ ಅಂತ ಆಗೋಗ್ಬಿಟ್ಟಿದೆ. ಹೌದು, ಅಂದ್ರೆ ನೀವು ಮೊದಲನೇ ಹಂತದಲ್ಲೇ ನೀವು ಪಾಸ್ ಆಗಿದ್ದೀರಿ ಅಂತ. ದೇವರ ಚಿತ್ತಾನುಸಾರವಾಗಿ ನೀವು ದುಃಖ ಪಟ್ಟದ್ರಿಂದ ಮಾನಸಾಂತರ ಆಗಿರೋದ್ರಿಂದ ನಿಮಗೆ ಪಶ್ಚಾತ್ತಾಪಕ್ಕೆ ಅಂದ್ರೆ ನೀವು ರಿಗ್ರೆಟ್ಗೆ ಇದಿಲ್ಲ ಅಂತ, ದಾರಿ ಇಲ್ಲ, ತಪ್ಪು ಮಾಡ್ಬಿಟ್ಟಿದೀವಿ ಅನ್ನೋ ಅಂತ ಹಳಹಳಿ ಇಲ್ಲ. ಹೌದು, ಖಂಡಿತ. ನೋಡಿ, ಕೊನೆಯಲ್ಲಿ ಆ ಮಾತು ಹೇಳುತ್ತೆ, ಆ ಕಾರ್ಯಕ್ಕೆ ಸೇರಿದವರಲ್ಲವೆಂಬುದನ್ನು ಎಲ್ಲಾ ವಿಷಯಗಳಲ್ಲಿಯೂ ತೋರಿಸಿದಿರಿ. ಕೊನೆಯಲ್ಲಿ ನೀವು ಅದನ್ನ ಬಿಟ್ಬಿಟ್ರೆ ಆ ಮಾತು ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ ಬಂದಿದೆ ನೋಡ್ರಿ. ಇಲ್ಲಿ ಇವತ್ತು ನಿನಿವೆ ಪಟ್ಟಣದವರು ಇದೇ ರೀತಿಯಾಗಿ ಮೊದಲನೇ ಮಾತಿಗೆನೆ ನೋಡಿ, ಅವರು ಸಂಕೋಚ ಪಡ್ಲಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವರು ಹಿಂದೆ ಹೋಗ್ಲಿಲ್ಲ. ಅವರು ದೇವರಿಗೆ ಹೋಗೊಟ್ರು, ಯೋನನ ಮಾತಿಗೆ ಕಿವಿಗೊಟ್ರು. ನೋಡಿ, ಒಂದು ವಿಷಯವನ್ನ ಒಬ್ರು ನಿಜವಾಗ್ಲೂ ಒಪ್ಕೊಳ್ಬೇಕಾದ್ರೆ ಬಹಳಷ್ಟು ದೇವರು ಅವರ ಹೃದಯದಲ್ಲೂ ಕೂಡ ಕಾರ್ಯ ಮಾಡ್ತಾನೆ, ತನ್ನ ಆತ್ಮನ ಬಲದಿಂದ ಅವರಲ್ಲಿ ಜೊತೆಲಿ ಕಾರ್ಯ ಮಾಡ್ತಾನೆ. ಇವತ್ತು ಅವರು ಅಂಗೀಕರಿಸುವಂತವರಾದ್ರು, ದೇವರ ಆತ್ಮಕ್ಕೆ ಅವರು ಅವಕಾಶ ಮಾಡಿಕೊಡ್ತಕ್ಕಂಥವ್ರಾದ್ರು. ಬೇರೆ ಇವತ್ತು ಕೂಡ ಸ್ವಾಮಿ ನಮ್ಗೆ ಅದನ್ನೇ ಬಯಸ್ತಾರೆ, ನಾವು ದೇವರ ಆತ್ಮಕ್ಕೆ ಒಪ್ಪಿಸಿಕೊಡ್ತಕ್ಕಂಥವ್ರಾದ್ರು. ಆವಾಗ ಸ್ವಾಮಿ ನಮ್ಮನ್ನ ಸಂಪೂರ್ಣವಾಗಿ ಮಾನಸಾಂತರ ಪಡಿಸಿ ನೂತನ ವ್ಯಕ್ತಿಗಳನ್ನಾಗಿ ನಮ್ಮನ್ನ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ, ನಾಳಿನ ದಿವಸದಲ್ಲಿ ದೇವರು ಹೇಗೆ ಆ ಬ್ಯಾಬಿಲೋನಿಯರ್ಗೆ, ಯಾಕಂದ್ರೆ ಇಲ್ಲಿ ಈ ವಿಗ್ರಹಗಳನ್ನ ಪೂಜೆ ಮಾಡ್ತಕ್ಕಂತ ಪ್ರದೇಶಗಳಾಗಿದ್ವಿ ಇವು ಎಲ್ಲ. ಈ ಫಿನೋಷಿಯನ್ ಬ್ಯಾಬಿಲೋನಿಯನ್ಸ್, ಈ ಫಿನೋಷಿಯಾ ದೇಶದವರು, ಅಸೀರಿಯಾದವರು, ಇವರೆಲ್ಲರೂ ಕೂಡ ಇವರು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಇರ್ತಕ್ಕಂಥ ತತ್ವಗಳು ಏನು, ಅನ್ಯ ದೇವರುಗಳನ್ನ, ಬೊಂಬೆಗಳನ್ನ ದೇವರನ್ನಾಗಿ ಮಾಡ್ಕೊಂಡಿದ್ರು. ಇದು ದೇವರಿಗೆ ಅದು ಅಸಹ್ಯವಾಗಿತ್ತು. ಅವರ ಧರ್ಮಕ್ಕೆ ವಿರುದ್ಧವಾದಂತ ಕಾರ್ಯಗಳನ್ನೇ ಅವರು ಮಾಡ್ತಾ ಇದ್ರು. ಅವರು ಮುಸ್ಲಿಂ ದೇಶದವರಾಗಿದ್ರು ಕೂಡ, ಮುಸ್ಲಿಂ ರಾಷ್ಟ್ರವಾಗಿದ್ರು ಕೂಡ ಅವ್ರು ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥವ್ರಾಗಿದ್ರು. ಅದು ದೇವರಿಗೆ ಇಷ್ಟವಾಗಿರ್ಲಿಲ್ಲ. ಆದ್ರೆ ಇವತ್ತು ದೇವರಿಗೆ ಸ್ತೋತ್ರ ಆಗ್ಲಿ, ಇವತ್ತು ಇರಾನ್ ದೇಶದಲ್ಲಿ 40% ಜನ ಕ್ರೈಸ್ತರಾಗ್ತಾ ಇದ್ದಾರೆ. ಯಾರೋ ಮುಸ್ಲಿಮರು. ನಿಮಗೆ ಇದು ಬೆಳವಣಿಗೆಯ ಒಂದು ಸಂದೇಶ ಇದೆ.
ಇವತ್ತು ಇದೇ ಇರಾನ್ ದೇಶದಲ್ಲಿ 40% ಮುಸಲ್ಮಾನ್ ಜನರು ಇವತ್ತು ಕ್ರೈಸ್ತರಾಗ್ತಾ ಇದ್ದಾರೆ. ಇದು ಒಂದು ದೇವರು ಮಾಡ್ತಕ್ಕಂಥ ಒಂದು ಅದ್ಭುತ ಅಲ್ವೇ? ದೇವರ ಆತ್ಮ ಮಾಡ್ತಕ್ಕಂಥ ಒಂದು ಕಾರ್ಯ ಅಲ್ವೇ? ಇವತ್ತು ಈ ಪಶ್ಚಾತ್ತಾಪದ ಒಂದು ಇದು ಏನು ಕಾರ್ಯ ಇವತ್ತು ನಿನಿವೆ ಪಟ್ಟಣದಲ್ಲಿ ಯಾವ ರೀತಿ ಆಯ್ತೋ ಇವತ್ತು ಯಾವುದು ಇರಾನ್ ದೇಶದಲ್ಲೂ ಕೂಡ ಆಗ್ತಾ ಇದೆ. ದೇವರಿಗೆ ಸ್ತೋತ್ರವಾಗ್ಲಿ. ನಾಳಿನ ದಿವಸಕ್ಕೆ ನಾವು ಒಪ್ಪಿಸಿಕೊಳ್ಳೋಣ. ವೇಗವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಚರ್ಚೆ ಮಾಡೋಣ. ನಾಳಿನ ದಿವಸದಲ್ಲಿ ಬೆಲ್ಶೇಸರ್ನ ಭೋಜನ ಕೂಟಕ್ಕೆ ನಾವು ಬರ್ತಾ ಇದ್ದೇವೆ. ಆ ಕೂಟದ ಬಗ್ಗೆ ನಾವು ತಿಳ್ಕೊಳ್ಳೋಣ ಹೆಚ್ಚಾಗಿ. Pastor, ಈ Jews, they were not believing Christ. Jesus ಅಲ್ಲಿ they were not ಇದು. ನಾಳೆ ಅವ್ರದ್ದು how about the judgment ಅಂತ? ಅವರಿಗೆ ಯಹೂದಿಗಳಿಗಂತೀವಿ ನೋಡಿ, ಯಹೂದಿಗಳನ್ನ ದೇವರು ನಾನು ಸ್ವಲ್ಪ ಹೊತ್ತಲ್ಲಿ ಕರಿತೀನಿ, ಝೂಮ್ ಕರಿತೀನಿ ನಾನು. ಇಲ್ಲಿ ಓಕೆ, ಇಲ್ಲಿ ಕ್ಲಾಸ್ನವ್ರು ಯಾರಾದ್ರೂ ಉತ್ತರ ಕೊಡ್ಬೋದಾ? ನಾನು ಹೇಳ್ತೀನಿ, ನನ್ನ ವಿಚಾರವನ್ನು ಹೇಳ್ತೀನಿ. ಈಗ ಕ್ಲಾಸ್ನವ್ರಿಗೆ ಬಿಟ್ಟಿದ್ದು, ದಯಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಈಗ ಯಹೂದಿಗಳು ಯೇಸುಸ್ವಾಮಿಯನ್ನ ನಂಬಲ್ಲ, ಅವ್ರಿಗಿರ್ತಕ್ಕಂಥ ತೀರ್ಪು ಏನಾಗಬಹುದು? ಪಾಸ್ಟರ್, ಯಹೂದಿಗಳ ಒಂದು ನ್ಯೂನತೆ ಏನಪ್ಪಾ ಅಂತಂದ್ರೆ ಅವರು 10 ಆಜ್ಞೆಗಳನ್ನ ಕೈಗೊಳ್ತಾರೆ. ಯೇಸು ಕ್ರಿಸ್ತನ ನಂಬಿಕೆ ಅವರಲ್ಲಿ ಇಲ್ಲ. ಕ್ರೈಸ್ತರ ಒಂದು ನ್ಯೂನತೆ ಏನು ಅಂತಂದ್ರೆ ಅವರು ಯೇಸು ಕ್ರಿಸ್ತನ ಕೃಪೆಯನ್ನ ಇಟ್ಕೊಂಡು ಆತನನ್ನ ನಂಬಿ 10 ಆಜ್ಞೆಗಳನ್ನ ಕೈ ಬಿಡ್ತಾರೆ. ಇಲ್ಲಿ ಆಜ್ಞೆಗಳನ್ನ ಕೈ ಬಿಟ್ಟವರು ಯೇಸು ಕ್ರಿಸ್ತನ ಮಾತ್ರ ಇಟ್ಕೊಂಡಾಗ ದೇವರಿಗೆ ವಿರೋಧವಾಗಿ ನಡ್ಕೊಂಡಂಗೆ ಆಯ್ತು. ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಗೊಂಡು ಅವರು ತಮ್ಮ ಕರ್ಮ ಪ್ರಧಾನವಾಗಿ ತಾವು ದೇವರನ್ನ ಕಾಣ್ಕೋಬೇಕು ಅಂತ ಅವರು ಪ್ರಯತ್ನ ಮಾಡಿದ್ರೆ ಯೇಸು ಕ್ರಿಸ್ತನ ನಂಬದೆ ಹೋದ್ರೆ ಅವ್ರಿಗೆ ನಿತ್ಯ ಜೀವ ಇಲ್ಲ. ಹಾಗೇನೆ ಮುಸಲ್ಮಾನರಲ್ಲಿ ಏನಿದೆ, ಯೇಸು ಸ್ವಾಮಿಯನ್ನ ಅವರು ಪ್ರವಾದಿಯನ್ನಾಗಿ ಮಾತ್ರ ಸ್ವೀಕಾರ ಮಾಡ್ತಾರೋ ಹೊರತು ಈತನ ರಕ್ಷಕನು, ನಮ್ಮ ಸೃಷ್ಟಿಕರ್ತನು, ಈತನೇ ನಮ್ಮ ದೇವರು ಅನ್ನೋದನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಯಾರ್ಯಾರಿಗೆ ಪ್ರತಿಯೊಬ್ಬರಿಗೆ ನ್ಯೂನತೆ ಏನಿದೆ ಅದನ್ನ ದೇವರು ನೀಗಿಸ್ಬೇಕು. ಅದಕ್ಕೇನೆ ಸ್ವಾಮಿ ಹೇಳ್ತಾನೆ, ಆ ಎಲ್ಲಾ ಕ್ರೈಸ್ತರಿಗೆ ನೀವೆಲ್ಲ ಆಕೆಯನ್ನ ಬಿಟ್ಟು ಹೊರ ಬನ್ನಿ ಅಂತ ಹೇಳ್ತಾರೆ. ಹಾಗೆ ಈ ನಾವು ಪ್ರಕಟಣೆಯಲ್ಲೇ ನೋಡೋದಾದ್ರೆ ಯಾರ ಮೇಲೆ ಅವನು ಯುದ್ಧಕ್ಕೆ ಬರ್ತಾನೆ ಅಂತಂದ್ರೆ, ಯಾರ್ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ಮೇಲಿನ ಸಾಕ್ಷಿಯನ್ನ ಇಟ್ಕೊಂಡಿರ್ತಾರೋ ಅವ್ರ ಮೇಲೆ ಅವನು ಯುದ್ಧಕ್ಕೆ ಬಂದನು ಸೈತಾನು ಅಂತ ಹೇಳುವಾಗ, ಎರಡೂ ಇಂಪಾರ್ಟೆಂಟು. ಎರಡೂನು ಇಟ್ಕೊಂಡಿರೋ ತಾನೇ ಸೈತಾನಿಗೆ ವಿರೋಧಿಗಳು ಅಥವಾ ವೈರಿಗಳಾಗೋರು. ಇಲ್ಲಾಂದ್ರೆ ಅವನ ಸಂಗಡದವರೇ ಆಗ್ಬಿಟ್ಟಿರ್ತಾರೆ, ಅವನ ಪಕ್ಷದವರೇ ಆಗಿರ್ತಾರೆ ಅವ್ರು ಒಂದೇ ಇಟ್ಕೊಂಡ್ರೆ. ಇದು ನಾನು ತಿಳ್ಕೊಂಡಿರೋದು ಪಾಸ್ಟರ್. ಪ್ರೇಮನಾಥ್ ಅವ್ರ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ? Some more time. Yeah. ಈಗ ಅವರು ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ಹೇಳಿದ್ರು. ಮಾಸ್ಟರ್ ರಾಜು ಅವ್ರು ಏನು ಹೇಳ್ತಾ ಇದ್ದಾರೆ? ಮಸೀಯನನ್ನ ಅವ್ರಿಗೋಸ್ಕರನೇ ಕಳಿಸ್ಕೊಂಡದ್ದು. ಮಸೀಯನ ವಿಷಯದಲ್ಲಿ ಅವರು ಸರಿಯಾಗಿ ದೇವರ ಸಂದೇಶವನ್ನ ಅವರು ಗ್ರಹಿಸ್ಕೊಳ್ಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಈ ವಿಷಯದಲ್ಲಿ ಪ್ರವಾದಿಗಳು ಎಷ್ಟೇ ಅವರನ್ನ ಎಚ್ಚರಿಸಿದ್ರು, ಅದ್ರ ಬಗ್ಗೆ ಅವರು ಮೋಸೆ ಧರ್ಮಶಾಸ್ತ್ರ ಧರ್ಮ ಗ್ರಂಥದ ವಿಷಯಗಳನ್ನೇ ಅವರು ಹೆಚ್ಚಿನ ಗಣನೆಗೆ ತೆಗೆದುಕೊಂಡು ಹೊರಟು ಬರಬೇಕಾದಂತ ಮೆಸ್ಸಿಯನ ಬಗ್ಗೆ, ಆತನಿಂದ ಸಿಗುವಂತ ಬಿಡುಗಡೆ ಬಗ್ಗೆ ಮತ್ತು ಆತನ ಮುಖಾಂತರವಾಗಿ ರಕ್ಷಣೆಯ ಉಂಟು ಮಾಡುವಂತ ದೇವರ ಯೋಜನೆ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತ ತಿಳುವಳಿಕೆಯನ್ನು ಹೊಂದ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅದನ್ನೇ ಪೌಲನು ಕೊರಿಂಥದವರ ಪತ್ರಿಕೆಯಲ್ಲಿ ಬರೀತಾನೆ, ಕರ್ತನು ಮಾಡಿದಂತ ಕಾರ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸು ಇರ್ಲಿಲ್ಲ, ಕೇಳೋದಕ್ಕೆ ಅವ್ರಿಗೆ ಕಿವಿನೂ ಇರ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ಸೊ ಆ ರೀತಿ ಅವರು ಒಂದು ಯೇಸು ಕ್ರಿಸ್ತನ ವಿಷಯದಲ್ಲಿ
ಆದಿಯಿಂದಲೂ ಒಂದು ನಿರಾಕರಣೆಯನ್ನ ಮಾಡ್ಕೊಂಡು ಬಂದ್ರು. ಯೇಸು ಕ್ರಿಸ್ತನನ್ನ ಅವರು ತಿರಸ್ಕರಿಸಿದ್ರು. ಈ ಕಾರಣದಿಂದ ರಕ್ಷಣೆ ಅಂತಕ್ಕಂಥದ್ದು ಯೇಸು ಕ್ರಿಸ್ತನ ಬಂದ ನಂತರ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕಾಗಿ ಅವರಿಗೆ ಮೋಸೆಯ ಧರ್ಮಶಾಸ್ತ್ರದಲ್ಲಿ ಗುಡಾರದ ಸೇವೆಯಲ್ಲಿ ಬರಬೇಕಾದಂತ ಕ್ರಿಸ್ತನ ಬಗ್ಗೆ ನೆರವೇರಬೇಕಾದಂತ ವ್ಯವಸ್ಥೆಯನ್ನ ದೇವರು ಇಟ್ಟಿದ್ರು. ಸೊ ಮುಂದೆ ಬಂದು ಇವರು ಅಲ್ಲಿಗೆ ಬಂದು ಆ ಒಂದು ಸಮಯದಿಂದ ಕ್ರಿಸ್ತನ ಬಗ್ಗೆ ಅರಿವನ್ನ ಪಡೆದವರಾಗಿ ಕ್ರಿಸ್ತನನ್ನ ನಂಬಿಕೊಂಡು ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾದ ಕರ್ತವ್ಯ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇಸ್ರಾಯೇಲರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ, ಅಲ್ಲಿಂದ ದೇವರಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ. ಅದರಿಂದಾನೇ ತಾನೇ ರೋಮಾಪುರ ಪತ್ರಿಕೆಯಲ್ಲಿ ಹೇಳ್ತಾನೆ, ಇವರು ದೇವರ ಕೃಪೆಯನ್ನ ಕಳ್ಕೊಂಡ್ಬಿಟ್ರು, ಆ ಕೃಪೆ ಅನ್ಯ ಜನರಾದ ನಿಮಗೆ ಸಿಕ್ತು. ಸೊ ಅಂಟಿನಲ್ಲಿ ಅವರು ಯೇಸು ಕ್ರಿಸ್ತನ ಮೇಲನ ನಂಬಿಕೆಗೆ ಬಾರದೆ ಅವರಿಗೆ ನಿತ್ಯ ಜೀವ ಅಂತೂ ನಿಶ್ಚಯವಾಗಿ ಸಿಗೋದಿಲ್ಲ. ಇದು ಮಾತ್ರ ಸತ್ಯವೇದದ ಸಂಪೂರ್ಣವಾದಂತ ತಾತ್ಪರ್ಯ. ಯಾವುದೇ ವ್ಯಕ್ತಿಯಾಗಲಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ರಕ್ಷಣೆ ಹೊಂದ್ತಾನೆ. ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಪಾಪದಿಂದ ಬಿಡುಗಡೆ ಹೊಂದ ಮೇಲೆ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಜೀವಿಸುವುದಕ್ಕೋಸ್ಕರ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾರೆ. ಸೊ ಇವೆರಡು ಬಹಳ ಪ್ರಾಮುಖ್ಯವಾದದ್ದು. ಇದರಿಂದ ಯಹೂದ್ಯರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳದೆ ಹೋದ್ರಿಂದ ಅವರು ರಕ್ಷಣೆಯನ್ನ ಕಳ್ಕೊಂಡ್ರು, ನಿತ್ಯ ಜೀವದ ಅವಕಾಶವನ್ನ ಕಳ್ಕೊಂಡ್ರು. ಈಗಲೂ ಕೂಡ ಅವ್ರಿಗೂ ಕೂಡ ಒಂದು ಅವಕಾಶ ಇದೆ. ಇಡೀ ಜಗತ್ತಿಗೆ ದೇವರು ಅವಕಾಶ ಕೊಟ್ಟಾಗ ಅದನ್ನ ಹೇಳ್ತಾನೆ ಪೌಲನು, ಅದನ್ನೇ ಹೇಳ್ತಾನೆ, ಮುಂದೊಂದ್ ದಿವಸ ಅವ್ರಿಗೂ ಕೂಡ ದೇವ್ರ ಕರುಣೆ ತೋರಿ ಅವರು ನಿಮ್ ಕಡೆಗೆ ತಿಳ್ಕೊ. ಈಗ ಕೊನೆ ಕಾಲದಲ್ಲಿ ಹೇಗಾಗ್ತದೆ ಹೇಳಕ್ ಬರೋದಿಲ್ಲ. ಕೊನೆಯಲ್ಲಿ ಅಂತ್ಯದಲ್ಲಿ ದೇವರು ಅವ್ರಿಗೆ ಕೃಪೆಯನ್ನ ತೋರಿ ಕ್ರಿಸ್ತನ ಮೇಲನ ನಂಬಿಕೆಯನ್ನ ಅವ್ರು ಅಂಗೀಕಾರ ಮಾಡಿಕೊಳ್ಳುವಾಗೆ ದೇವರ ಆತ್ಮನು ಕಾರ್ಯ ಮಾಡಿ ಅವರು ಮುಖಾಂತರವಾಗಿಯೂ ದೇವರ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಬರಬಹುದು. ಆದರೆ ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳದೆ ಯಹೂದ್ಯರಿಗೆ ಆಗ್ಲಿ ಅನ್ಯರಿಗೆ ಆಗಲಿ ಇನ್ಯಾರಿಗೆ ಆಗಲಿ ದೇವರ ರಾಜ್ಯದಲ್ಲಿ ಪಾಲಿಲ್ಲ. ಇದು ಮಾತ್ರ. ಪಾಸ್ಟರ್, ಈಗ ಚಿನ್ನಪ್ಪ ಸತ್ವಿಕ್ ಸರ್ ಹೇಳಿದ್ರಲ್ಲ, ದೇ ಒಬೇ ದಿ ಕಮಾಂಡ್ಮೆಂಟ್ಸ್ ಅಂತ, ಬಟ್ ದಟ್ ಮೀನ್ಸ್ ದೇ ಆರ್ ರೀಡಿಂಗ್ ದಿ ಬೈಬಲ್ ಅಂತ ಅದ್ರ ಅರ್ಥ. ಮತ್ತೆ ಓಲ್ಡ್ ಟೆಸ್ಟಮೆಂಟ್ ಸ್ವಾಮಿ ನಿಮ್ಗೆಲ್ಲ ಕೊಟ್ಟಿರೋದು ಅವ್ರಿಗೆ ಕೊಟ್ಟಿದ್ದು. ಮೋಶೆ ನೀನು ಆತನಿಗೆ ಮೋಶೆಗೆ ಕೃತ್ಯಗಳನ್ನ ಇಸ್ರಾಯೇಲ್ಗೆ ತನ್ನ ಕೃತ್ಯಗಳನ್ನ ತೋರ್ಪಡಿಸಿದನು ಅಂದ್ರೆ ಏನು? ಆ ಜನಾಂಗಕ್ಕೇನೆ ಎಲ್ಲ ಕೊಟ್ಟಿದ್ದೀವಿ. ಲೋಕದಲ್ಲಿ ಯಾವ ಜನಾಂಗಕ್ಕೂ ಈ ಒಂದು ಇದು ಸ್ಯಾಂಕ್ಚುರಿ ಮೆಸೇಜ್ ಆಗ್ಲಿ ಸ್ಯಾಂಕ್ಚುರಿ ಸರ್ವಿಸ್ ಆಗ್ಲಿ ಅದನ್ನ ಮಾಡೋ ಅಂತದ್ದು ಯಾರಿಗೂ ಹೋಗ್ತಿರ್ಲಿಲ್ಲ. ಇಸ್ರಾಯೇಲರಲ್ಲಿ ಅದರಲ್ಲೂ ಇವ್ರಿಗೆ ಈ ಲೇವಿಯರಿಗೆ ಮಾತ್ರ ಅದು ಇದ್ದಿದ್ದು. ಹಾಗಾಗಿ ಇಲ್ಲೊಂದು ವಿಷಯ ಏನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ಇಲ್ಲೊಂದಿದೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಯಾರ್ ಕುರಿತು ಅಂತ ಇರೋದು ಅಂದ್ರೆ ಇಸ್ರೇಲ್ ಕುರಿತು. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯ್ತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂದನು. ಖಂಡಿತ, ದಟ್ ಈಸ್ ಎಕ್ಸಾಕ್ಟ್ಲಿ ಟ್ರೂ. ಅಲ್ಲ, ಅದೇ ಫಸ್ಟ್ ಇನ್ ಸ್ಪೈಟ್ ಆಫ್ ರೀಡಿಂಗ್ ದಿ ಬೈಬಲ್, ಐ ಡೋಂಟ್ ನೋ ವಾಟ್ಸ್ ನೋಡಿ, ಒಂದು ಸಂದರ್ಭದಲ್ಲಿ ನ್ಯೂ ಟೆಸ್ಟಮೆಂಟ್ ತಗೊಳ್ಳಲ್ಲ ಅಜ್ಜಿ. ಬೈಬಲ್ ಅಂತ ಅಂದ್ರೆ ಅವರೇ ತೋರಾ ಹಳೆಯ ಧರ್ಮಶಾಸ್ತ್ರ ಎಲ್ಲವನ್ನೂ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋದ್ರಿಂದ ನ್ಯೂ ಟೆಸ್ಟಮೆಂಟ್ ಅವ್ರು ಎಂದಿಗೂ ಕನ್ಸಿಡರ್ ಮಾಡೋದಿಲ್ಲ. ಬೈಬಲ್ ಓದ್ತಾರೆ ಅಂದ್ರೆ ಅವ್ರು ನೋಡಿ, ಮುಖ್ಯವಾಗಿ ಯೇಸು ಕ್ರಿಸ್ತನ ಶಿಷ್ಯರೆಲ್ಲ ಯಹೂದಿಗಳೇ, ಅವರು ಕನ್ವರ್ಟ್ ಆದವ್ರೆ ನಮ್ಮಂಗೆ. ಯಹೂದಿ ಮತದಲ್ಲಿ ಬಹಳ ಅಭಿಮಾನ ಉಳ್ಳವರಾಗಿದ್ರು ಅವರು. ನತಾನಿಯೇಲ್ ಏನ್ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಎಲ್ಲಾದ್ರೂ ಈ ಒಂದು ಊರಿಂದ ಒಳ್ಳೇದ್ ಬರ್ತದ ಅಂತ ಹೇಳುವಾಗ ನೀನು ಏನು ಕಪಟವನ್ನ ಅರಿಯದವನು ಅಂತ ಯೇಸು ಕ್ರಿಸ್ತ ಹೇಳ್ತಾನಲ್ವಾ. ಅವರೆಲ್ಲ ಸಂಪೂರ್ಣವಾಗಿ ಯಹೂದಿಗಳಾಗಿದ್ರು. ಈವನ್ ಪೌಲ್ನು ಕೂಡ ಅವನು ಯಹೂದಿಯೇ, ಅಂದ್ರೆ ಅವನು ಬೆಂಜಮಿನ್ ಕುಲಕ್ಕೆ ಸೇರಿದಂತಹ ಒಬ್ಬ ಇಸ್ರಾಯೇಲನು. ಎಲ್ಲರೂ ಅಲ್ಲಿ ಯಾರು ಕೂಡ ಅನ್ಯರಲ್ಲ, ಎಲ್ರು ಕೂಡ ಯಹೂದಿಗಳೇ. ಅವ್ರಿಗೆ ಯೇಸು ಕ್ರಿಸ್ತನ
ಯಾವ ರೀತಿ ಸ್ವೀಕಾರ ಮಾಡಿದ್ರು ಹಂಗೆ ಪ್ರತಿಯೊಬ್ರು ಸ್ವೀಕಾರ ಮಾಡ್ಕೋಬೇಕು. ಅಲ್ಲಿ ಅವ್ರಿಗೊಂದ್ ಪಾಠ, ಇನ್ನೊಬ್ರಿಗೊಂದ್ ಪಾಠ ಇಲ್ಲ. 7.2 ಮಿಲಿಯನ್ ಪಾಪ್ಯುಲೇಷನ್ ಇದೆ ಸರ್ ಅದು ಜೀವಿಸೋದು, ಕಂಪೇರ್ಡ್ ಟು US ಅಮೆರಿಕಾ 6.3 ಮಿಲಿಯನ್. ನೀವು ಹೇಳಿರ್ತಕ್ಕಂತ ಒಂದು ವಿಚಾರಕ್ಕೆ ನಾನು ಬಂದೆ ಖಂಡಿತವಾಗ್ಲು. ಇವತ್ತು ನೋಡಿ ಅಮೆರಿಕ ದೇಶದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಯಾರು? ಯಹೂದಿಗಳೇ. ಎಸ್. ಆಮೇಲೆ ಜ್ಞಾನದಲ್ಲಿ ಅವ್ರನ್ನ ಮೀರಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂದ್ರೆ ದೇವರು ಆಶೀರ್ವಾದ ಮಾಡಿದಾನೆ. ಸಂದರ್ಭದಲ್ಲಿ ಯೇಸು ಸ್ವಾಮಿ ಹತ್ರ ಸಮರ್ಯದ ಹೆಣ್ಮಗಳು ಬಂದು ಒಂದು ಸಂಭಾಷಣೆಯನ್ನು ಮಾಡುವಾಗ ಹೇಳ್ತಾಳೆ, ನಮಗ್ ಗೊತ್ತು ಯಹೂದ್ಯರಿಂದಲೇ ರಕ್ಷಣೆ ಬರುವುದುಂಟು ಅಂತ ಹೇಳ್ತಾನೆ ನೋಡಿ. ಕೇಳಿದಿರದ? ಅವರು ಏನ್ ನೆನ್ಸ್ಕೊಂಡಿದ್ರೆ ರಕ್ಷಣೆ ಬಂದು ಯಹೂದ್ಯರಿಂದಲೇ ಆಗತ್ತೆ ಅಂತ. ಬಟ್ ಅವರು ಗೊತ್ತಿಲ್ಲ ಮುಂದೆ ಒಬ್ಬ ರಕ್ಷಕ ಬರ್ತಾನೆ, ಆತನಿಂದ ರಕ್ಷಣೆ ಉಂಟಾಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಎಸ್. ಆತನನ್ನು ಒಬ್ಬನಾದ್ರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು ಅಂದ್ಮೇಲೆ ಅದು ಎಲ್ಲಾರ್ಗು ಕೊಟ್ಟಿರುವಂತದ್ದೇ. ಅಲ್ಲಿ ಅವತ್ತೇ ಅಬ್ರಹಾಮ ನಂಬ್ಕೊಂಡ್ಮೇಲೆ ಇವತ್ತಿನ ಯಹೂದಿಗಳು ನಂಬ್ಕೊಳ್ಳೇಬೇಕು. ಖಂಡಿತ ನಂಬ್ಕೊಂಡಿಲ್ಲ. ಉತ್ತಮವಾದಂತಹ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ದಿನ ಆಶೀರ್ವಾದದಾಯಕವಾದ ಪಾಠವನ್ನ ಕಲಿತೆವು. ಆ ಪಾಠವನ್ನು ನಡೆಸ್ಕೊಟ್ಟಂತ ಬೋಧಕರಂತ ಸಾಲಮನ್ ರವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಿಗೂ ಮತ್ತು ಉತ್ತಮವಾದಂತ ಪಾಠಕ್ಕೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಅಷ್ಟೇ ಒಂದೇ ಒಂದು ವಿಚಾರ, ಒಂದು ಹೋಮ್ವರ್ಕ್ ಏನಂದ್ರೆ ಅದು ಯೆರೆಮೀಯ 50ನೇ ಅಧ್ಯಾಯವನ್ನು ಓದ್ಕೊಂಡ್ಬನ್ರಿ ನಾಳೆಗೆ. ನಾಳೆ ಸಾಯಂಕಾಲ ಪಾಠಕ್ಕೆ ಯೆರೆಮೀಯ 50ನೇ ಅಧ್ಯಾಯ 50. ಎಸ್. ನಾಳಿನ ಪಾಠಕ್ಕಾಗಿ ಯೆರೆಮೀಯನ ಪ್ರವಾದನೆ 50ನೇ ಅಧ್ಯಾಯವನ್ನ ನಾವು ಓದಿಕೊಂಡು ಬರೋಣ. ಕರ್ತನ ಆತ್ಮ ನಮ್ಮನ್ನು ನಡೆಸಲಿ. ಈಗ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಇವತ್ತು ಸಾಯಂಕಾಲ ಸಹೋದರ ಜಾನ್ ಡೇವಿಡ್ ಅವರು ಫೋನ್ ಮಾಡಿ ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡ್ರು. ಅವ್ರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ, ಎಲ್ಲರೂ ಚೇತರಿಸ್ಕೊಳ್ತಾ ಇದ್ದಾರೆ. ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಫ್ಯಾಮಿಲಿ ಪಾಸ್ಟರ್ ಪ್ಲೀಸ್. ಹಿರಿಯರ್ಥ ಪ್ರೇಮ ಕೋಲ್ಕರ್ ಸರ್ ಅವರ ಕುಟುಂಬಕ್ಕಾಗಿ, ಅವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ KP ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶೋಭಾ ಡೇವಿಡ್ ರಾಯಚೂರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಇನ್ನೊಂದು ಚಾಟ್ ಅಲ್ಲಿ ಹಾಕಿದ್ದಾರೆ, ಮುನೀಶ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ, ರೋಜಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ದಯಮಾಡಿ ಈ ವಿಷಯಗಳನ್ನ ನೆನೆಸ್ಕೊಳ್ಳೋಣ. ಸಹೋದರ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೊಡ್ತಾರೆ. ಚಿನ್ನಪ್ಪ ಅವ್ರು ಬಿಟ್ಟು ಅಂತ ಕಾಣುತ್ತೆ. ಓಕೆ, ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ ಲೈನ್ ಅಲ್ಲಿ? ಎಸ್ ಪಾಸ್ಟರ್ ಇದ್ದೀನಿ. ಪ್ರಾರ್ಥನೆ ಮಾಡಿ. ಸಹೋದರ ಮುನ್ನೀಸ್ ಅವರ ಆರೋಗ್ಯಕ್ಕೋಸ್ಕರ, ರೋಜಾ ಅವರ ಆರೋಗ್ಯಕ್ಕೋಸ್ಕರ, ಮತ್ತು ಪ್ರೇಮ್ನಾಥ್ ಸರ್ ಅವರ ಕುಟುಂಬ ಮಕ್ಕಳಿಗೋಸ್ಕರ, ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ, KP ರವಿ ಅವರ ವಿಜ್ಞಾಪನೆಗಳಿಗೋಸ್ಕರ, ಮತ್ತು ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ. ಸರಿ. ನಮ್ಮ ಕುಟುಂಬ ಶೋಭಾ ರಾಯಚೂರ್ ಅವರು, ಡೇವಿಡ್ ಅವರು, ಶ್ರೀಮತಿ ಅವ್ರಿಗೋಸ್ಕರ ಪ್ರಾರ್ಥನೆ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ತಂದೆಯಾದ ದೇವರೇ, ಬೆಳಗಿನಿಂದ ಇಲ್ಲಿವರು ಸುರಕ್ಷಿತವಾಗಿ ಕಾಪಾಡಿದಿ ರಕ್ಷಕ. ಎಲ್ಲ ಕೇಡುಗಳನ್ನ ದುರಾಪಾಯನ ತಪ್ಪಿಸಿದಿ ಪ್ರಭುವೆ. ನಮ್ಮನ್ನೆಲ್ಲ ಒಟ್ಟಾರೆ ಸೇರಿ ಮತ್ತೊಂದು
ಈ ಝೂಮ್ ಮುಖಾಂತರ ದೇವ್ರೆ ಸಬ್ಬತ್ತು ಪಾಠ ಕಲಿಯುವ ಹಾಗೆ ಸದಾವಕಾಶ ಕೊಟ್ಟಿದ್ದಿ, ಸ್ತೋತ್ರ. ಬೋಧಕರಾದ ಎಸ್ ಟಿ ಸಲ್ಮಾನ್ ಸರ್ ತಿಳಿಸಿಕೊಟ್ಟಂತ ಸಂದೇಶಕ್ಕಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ದೇವ್ರೆ ನಿಜವಾಗ್ಲೂ ಒಬ್ರಿಗೊಬ್ರು ತಿಳಿದಂತ ವಾಕ್ಯಗಳು ಸ್ವಾಮಿ ಚರ್ಚಿಸಿ ನಾವು ಮನ ಮುಟ್ಟುವ ರೀತಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯ ನಮ್ಮ ಜೀವನ ಕಳವಡಿಸ್ಕೊಳ್ಳೋ ರೀತಿಯಲ್ಲಿ ಈ ಒಂದು ಕೊನೆ ಕಾಲದಲ್ಲಿ ನಾವು ಸತ್ಯಕ್ಕಾಗಿ ನಿಜ ಜೀವನಕ್ಕಾಗಿ ನಾವು ನಿಂತ್ಕೋಬೇಕಾಗಿದೆ ಪ್ರಭುವೇ. ನಿಜವಾಗ್ಲೂ ಸ್ವಾಮಿ ನಮ್ಗೆ ಎಚ್ಚರಿಕೆ ನೀಡುವಂತ ವಾಕ್ಯಗಳಾಗಿರೋದ್ರಿಂದ ನಾವು ನಿನ್ನ ಕೃಪೆ ನಿನ್ನ ಆಶೀರ್ವಾದ ಯಾವಾಗ್ಲೂ ಬಯಸುತ್ತಾ ಬದುಕುವ ಮಕ್ಕಳಿಗೆ ಇಂಥ ಒಂದು ಬಲವಾದ ವಾಕ್ಯಗಳು ಸ್ವಾಮಿ ಆಧರಣೆ ನೀಡುವಂತವುಗಳಾಗಿವೆ ಕರ್ತನೆ, ಮಾರ್ಗ ತೋರಿಸುವಂತವುಗಳಾಗಿವೆ ಸ್ವಾಮಿ. ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ತಂದೆಯಾದ ದೇವರೇ, ಈ ಒಂದು ಈ ಝೂಮ್ ಮುಖಾಂತರ ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸ್ವಾಮಿ ತಮ್ಮ ಜೀವಿತವನ್ನೇ ಮುಡಿಪಾಗಿಟ್ಟಂತ ಪಾಸ್ಟರ್ ಎಂ ರಾಜು ಅವರಿಗಾಗಿಯೂ ಅವರ ಕುಟುಂಬಕ್ಕಾಗಿ ಅವರ ಸೇವೆಗಾಗಿಯೂ ಅವರ ಆರೋಗ್ಯಕ್ಕಾಗಿಯೂ ನಿನ್ನ ವಿಜ್ಞಾಪಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ತಾಯಿಯ ಉದರದಲ್ಲಿ ಸೇವೆಗಾಗಿ ಆರಿಸ್ಕೊಂಡ ನಮ್ಮ ಮಗನು ನಿಜವಾಗ್ಲೂ ಪೂರೈಸ್ತಿರೋದನ್ನು ನಾವು ನೋಡಿ ನಿನ್ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಅವ್ರ ಸೇವೆ ನಿನ್ನ ಬಲಪಡಿಸುವ ಆಶ್ವಾಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯ ನಡೀಲಿಕ್ಕೆ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಬರ್ಲಿಕ್ಕಿರುವ ಭಕ್ತಾದಿಗಳು ಬಂದು ಅನೇಕರು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಸ್ವಾಮಿ, ತಮ್ಮ ಸಮಯವನ್ನು ಅಮೂಲ್ಯವಾಗಿ ನಿನ್ನಲ್ಲಿ ಕಳೆಯುವಂತೆ ಸ್ವಾಮಿ ನೀನರಿಗೆ ಬಲಪಡಿಸು, ಆಶ್ವಾದಿಸು. ತಂದೆಯಾದ ದೇವರೇ, ವ್ಯರ್ಥವಾಗಿ ಸಮಯ ಕಳೆದೆ ಸಮಯವಿದ್ದಾಗ್ಲೂ ಇಲ್ಲದೆ ಇದ್ದಾಗಲೂ ಸ್ವಾಮಿ ಝೂಮ್ ಮುಖಾಂತರ ಇಂಥ ಒಳ್ಳೆ ವಾಕ್ಯ ನಮ್ಗೆ ಮನೆತನ ನಮ್ಮ ಕಿವಿಗಳಿಗೆ ನಮ್ಮ ಹೃದಯಕ್ಕೆ ತಟ್ಟುವ ರೀತಿಯಲ್ಲಿ ಸಿಗುವಾಗ ನಾವೆಂತ ಆಶೀರ್ವಾದದಾಯಕರು ಎಂಬುದಾಗಿ ನಾವು ನಿನ್ನ ಸ್ತೋತ್ರ ಹೇಳುವವರಾಗಿದ್ದೇವೆ ಕರ್ತನೆ. ಹೌದು ಸ್ವಾಮಿ, ಇದು ನಿನ್ನ ಕೃಪೆ ನಿನ್ನ ಆಶೀರ್ವಾದಪ್ಪ. ಇಲ್ಲಿ ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಬೋಧಕರನ್ನ ಆಶೀರ್ವದಿಸು, ವಿಶೇಷವಾಗಿ ಎಸ್ ಟಿ ಸಲ್ಮಾನ್ ಸರ್ನ ಆಶೀರ್ವದಿಸು, ಅವ್ರಿಗೆ ಬಲಪಡಿಸು, ವಾಕ್ಯಕ್ಕಾಗಿ ಸಿದ್ಧರಾಗಿ ಬರ್ಲಿಕ್ಕೆ ನೀನ್ ಅವ್ರನ್ನ ನಡೆಸು. ಮತ್ತು ಸ್ವಾಮಿ ಪ್ರಾರ್ಥನೆ ಮನವಿ ಕೊಟ್ಟಂತ ಎಲ್ಲಾ ಮನವಿಗಳಿಗಾಗಿ ನಿನ್ನಲ್ಲಿ ಅಂಗಳಾಚಿ ಪ್ರಾರ್ಥಿಸ್ತೇವೆ ಸ್ವಾಮಿ. ರವಿ ಬಾಳರಿ ಅವರಿಗಾಗಿಯೂ ಅವರ ಕುಟುಂಬಗಳಿಗಾಗಿ ಅವರ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೆಚ್ಚಾಗಿ ದೇವರೇ, ಜಾನ್ ಡೇವಿಡ್ ಬ್ರದರ್ ಅವರ ಕುಟುಂಬದವರು ಎಲ್ಲರೂ ಚೇತರಿಸ್ಕೊಳ್ತಾ ಇದ್ದಾರೆ ಎಂಬುದಾಗಿ ಕೇಳ್ಕೊಂಡಿದ್ದೇವೆ ದೇವರೇ. ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ಎಲ್ಲ ಒಂದು ಕಷ್ಟ ನಷ್ಟ ನೀನು ಬಲ್ಲಿ ದೇವ್ರೆ, ಅದನ್ನೆಲ್ಲ ಬಗೆಹರಿಸಿ ಅವರಿಗೆ ಬಲ ಕೊಡು, ಶಕ್ತಿ ಕೊಡು, ಸಹಿಸ್ಕೊಂಡು ಅದರಿಂದ ಹೊರ ಬರ್ಲಿಕ್ಕೆ ನಿನ್ನ ಸಹಾಯ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ಕರ್ತನೆ ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಮ್ಮ ಪ್ರೇಮನಾಥ್ ಕೋಲ್ಕರ್ ಬ್ರದರ್ ಅವರ ಕುಟುಂಬಕ್ಕಾಗಿ ಅವರ ವಿಜ್ಞಾಪನೆಗಾಗಿ ನಿನ್ ಮುಂದೆ ಬರ್ತೇನೆ ಸ್ವಾಮಿ. ಅವ್ರನ್ನ ಕರುಣಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಎಲ್ಲರಿಗೂ ಆರೋಗ್ಯ ಭಾಗ್ಯ ಬಲ ಕೊಡು ಸ್ವಾಮಿ. ಅದೇ ರೀತಿ ರಕ್ಷಕ ಹಿರಿಕರಾದಂತ ಲೋಕೇಶ್ ಅಂಕಲ್ಗಾಗಿ ಅವರ ಕುಟುಂಬ ಮಕ್ಕಳಿಗೆ ದೇವರೇ, ಅವರೆಲ್ಲಾ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಡು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಇನ್ನು ಸ್ವಾಮಿ ಪ್ರಾರ್ಥನೆ ಮನೆ ಕೊಟ್ಟಂತ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಗ್ರೇಸ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಮಗಳನ್ನ ಕರುಣಿಸು, ಕೃಪೆ ತೋರಿಸು, ಅವರ ಕುಟುಂಬನ ಆಶ್ರಯಿಸು, ಆರೋಗ್ಯದಿಂದ ಕಾಪಾಡು. ಹೇಮಲತಾ ಭಕ್ತರ ಸಿಸ್ಟರ್ಗಾಗಿ ಅವರ ಕುಟುಂಬಕ್ಕಾಗಿ ಅವರ ಸೇವೆಗಾಗಿ ನಿಂಗೆ ಸ್ತೋತ್ರ ಹೇಳ್ತೇನೆ ದೇವರೇ. ಅವರ ಬಲವಾದ ಪ್ರಾರ್ಥನೆಗಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಮಂಜುನಾಥ್ ಚಂದ್ರ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರನ್ನ ಆಶ್ವತ್ಸು, ಅವರ ಕುಟುಂಬಗಳನ್ನು ಕಾಪಾಡು, ಅವರೆಲ್ಲಾ ಆಶಾಕಾಂಕ್ಷೆಗಳು ನೆರವೇರಿಸ್ಕೊಡು ಸ್ವಾಮಿ. ದೇವ, ಈ ಒಂದು ರಾತ್ರಿ ವೇಳೆಯಲ್ಲಿ ಕರ್ತನೆ ಸಹೋದರಿ ರತ್ನ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ, ಅವರನ್ನ ಆಶ್ವತ್ಸು, ಅವರ ಕುಟುಂಬಕ್ಕನ್ನ ಆಶ್ವತ್ಸು, ಅವರ ಸೇವೆಯನ್ನು ಬಲಪಡಿಸು ಕರ್ತನೆ. ಅದೇ ರೀತಿ ರಕ್ಷಕ ವರಲಕ್ಷ್ಮಿ ಅವರಿಗಾಗಿಯೂ ಅವರ ಕುಟುಂಬ ಮಕ್ಕಳಿಗಾಗಿಯೂ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಅವರೆಲ್ಲಾ ಕಷ್ಟಗಳಿಂದ ಬಿಡಿಸಿ ಕಾಪಾಡುತ್ತಾನೆ. ಆ ಮಗಳಿಗೆ ಕೊಟ್ಟಂತ ತಲಂತಿಗಾಗಿ ಸ್ತೋತ್ರ, ಆ ತಲಂತ ಸೇವೆಯಲ್ಲಿ ಉಪಯೋಗಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ರೀತಿ ಯಶವಂತ್ ಅಮ್ಗೋಲ್ ಸರ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಒಂದು ನಿವೃತ್ತಿ ಜೀವನದಲ್ಲಿ ದಂಪತಿಗಳು ದೇವರೇ ಒಳ್ಳೆ ಆರೋಗ್ಯದಿಂದ ಆಸಕ್ತಿಯಿಂದ ನಿನ್ನ ವಾಕ್ಯದಲ್ಲಿ ಬೆಳಿಲಿಕ್ಕೆ ಸ್ವಾಮಿ ಅವರನ್ನು ನಡೆಸ್ತಾ ಇದ್ದೀನಿ ಸ್ತೋತ್ರ ಪ್ರಭು. ಆರೋಗ್ಯ ಕೊಡು, ಬಲ ಕೊಡು, ಶಕ್ತಿ ಕೊಡು. ಅವರು ಮೇಡಮನ್ನ ಆಶ್ರಯಿಸು, ನಡೆಸು ಕರ್ತನೆ. ಮತ್ತು ಜಾನ್ಸನ್ ಶರಣಪ್ಪ ಅವರಿಗಾಗಿಯೂ ಜಾನ್ಸನ್ ಎಸ್ ದಾಸ್ ಅವರಿಗಾಗಿಯೂ ಸ್ವಾಮಿ
ಅಮಿತ್ ಬೋಧಕರಿಗಾಗಿಯೂ ಸ್ವಾಮಿ ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕುಟುಂಬಗಳನ್ನ ಆಶೀರ್ವದಿಸು ಪ್ರಭುವೆ. ಎಲ್ಲರೂ ಎಲ್ಲೇ ಇದ್ದಾಗಲೂ ಕ್ಷೇಮವಾಗಿ ಆರೋಗ್ಯವಾಗಿರುವಂತೆ ಮಾಡು ಸ್ವಾಮಿ. ಈ ರಾತ್ರಿ ಕರ್ತನೆ ನಮ್ಮೆಲ್ಲ ಶಾಲೆಗಳಿಗಾಗಿ, ನಮ್ಮೆಲ್ಲ ಅಧಿಕಾರಿಗಳಿಗಾಗಿಯೂ, ನಮ್ಮೆಲ್ಲ ಬೋಧಕರುಗಳಿಗಾಗಿಯೂ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವಾ, GC ಯೂನಿಯನ್ ಡಿವಿಷನ್ ಮತ್ತು ಎಲ್ಲ ಸೆಕ್ಷನ್ಗಳಿಗಾಗಿಯೂ, ಎಲ್ಲ ಸೆಕ್ಷನ್ ಅಂಡರಲ್ಲಿ ಮೆಟ್ರೋಗಾಗಿಯೂ, ಅಲ್ಲಿ ಕೆಲಸ ಮಾಡುವ ಎಲ್ಲ ಬೋಧಕರಿಗಾಗಿಯೂ, ಅಧಿಕಾರಿಗಳಿಗೆ ಪ್ರಾರ್ಥಿಸ್ತೇನೆ ದೇವ್ರೆ. ವಿಶೇಷವಾಗಿ ಎಲ್ಲ ಶಾಲೆಗಳಲ್ಲಿ ಹೆಚ್ಚಾಗಿ ಅಡ್ಮಿಷನ್ಸ್ ಬರುವಂತೆ ಮಾಡಪ್ಪ. ತಂದೆಯಾದ ದೇವ್ರೆ, ನೀನ ಪಡ್ಲಿಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಓದುವ ಆಸಕ್ತಿ ಕೊಡು ತಂದೆ. ಪೇರೆಂಟ್ಸ್ಗಳು ಫೀಸ್ ಕಟ್ಟಿ ದುಃಖಭರಿತರಾಗದೆ ಅವರು ಸ್ವಾಮಿ ನಮ್ಮ ಮಕ್ಕಳು ಒಳ್ಳೇದನ್ನು ಕಲಿತಾ ಇದ್ದಾರೆ ಎಂಬ ಸಂತೋಷದಲ್ಲಿರುವಂತೆ ಮಾಡಪ್ಪ. ಈಗ ರಕ್ಷಕನೇ, ಈ ರಾತ್ರಿ ಮತ್ತೊಂದು ನಮ್ಮೆಲ್ಲರ ಕುಟುಂಬಗಳನ್ನು ನಿನ್ನ ಕೈ ಕೊಡುತ್ತೇನೆ. ನಮ್ಮ ಎಲ್ಲಾ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿ, ಪ್ರಾರ್ಥನೆ ಜೀವಿತ ಕೊಡು ಸ್ವಾಮಿ. ಎಡಬಿಡದೆ ಪ್ರಾರ್ಥಿಸೋರಾಗಿ ಭಕ್ತಿಯಲ್ಲಿ ಬೆಳೆಯುವಂತೆ ಮಾಡು ಸ್ವಾಮಿ. ನಶ್ವರದ ಲೋಕದ ಹಿಂದೆ ಬೆಳೆದು ನಿನ್ನ ವಾಕ್ಯದಡಿಗೆ ನಾವು ಜೀವಿಸ್ತಾ, ವಾಕ್ಯದಲ್ಲಿ ಬೆಳೆಯುತ್ತಾ ನಿನ್ನ ಸಾಕ್ಷಿಗಳಾಗಿರುವಂತೆ ನಡೆಸು ಸ್ವಾಮಿ. ಮತ್ತು ಇನ್ನು ಅನೇಕರು ಬಂದು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಮಾಡು. ಬೋಧಕರಾದಂತ ಚಿನ್ನಪ್ಪ, ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಅವರು ಆಸಕ್ತಿಯಿಂದ ಸೇವೆ ಮಾಡ್ತಿರುವಾಗ, ಪ್ರಾರ್ಥನೆ ಮಾಡ್ತಿರುವಾಗ ನೀನು ಅವ್ರ ಜೊತೆ ಇರು ಸ್ವಾಮಿ. ದೇವರೇ, ಇನ್ನು ಅನೇಕರು ಸ್ವಾಮಿ ನಾನು ಮರ್ತಿದ್ದಾರೆ, ಕ್ಷಮಿಸಪ್ಪ. ಎಲ್ಲರ ಕುಟುಂಬಗಳನ್ನು ಕಾಪಾಡು, ಕರುಣಿಸು, ಕ್ಷೇಮವಾಗಿ ಕಾಪಾಡು ಕರ್ತನೆ. ಎಲ್ಲರಲ್ಲಿ ಶಾಂತಿ, ಸಮಾಧಾನ ಕೊಟ್ಟು ಬೇಡದಂತ ಅನೇಕ ಆಶೀರ್ವಾದ ಸ್ವಾಮಿ. ಬಿದ್ದ ಸಕಲ ಆಶೀರ್ವಾದ ನಾನು ಸಿಗ್ತಲ್ಲ, ನಿನ್ನ ಚಿತ್ರದಿಂದ ಅನುಗ್ರಹಿಸಿ ಕಾಪಾಡುತ್ತಾ ಮಹಿಮೆ ಅಂತ ಬರ್ತೇನೆ. ಪ್ರಿಯ ಪ್ರಭು, ನಿನ್ ಪರಿಶುದ್ಧವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬಿಡ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಾವು ತಪ್ಪು ಮಾಡಿದವ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲದಿಂದಲೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗ ಹಾಗೂ ಸ್ವಾಮಿ ಎಲ್ಲಾ ಸಂಬಂಧಿಕರ ಜೊತೆಯಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ, ಸೇವೆಯಲ್ಲಿ ನಿರಂತರವಾಗಿ ಸ್ವಾಮಿ, ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿ ಈ ವಾಕ್ಯದ ಮುಖಾಂತರವಾಗಿ ಬಲ ಹೊಂದುವಂತ ಪ್ರತಿಯೊಂದು ಕುಟುಂಬದ ಜೊತೆಯಲ್ಲಿ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಚಂದ್ರಮ್ಮ ಅವರಿಗೂ ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವರಿಗೂ ಉತ್ತಮವಾದಂತಹ ಪಾಠವನ್ನು ನಡೆಸಿಕೊಟ್ಟಂತ ಹಿರಿಯ ಬೋಧಕರಂತ ಪಾಠ ಸಾಲುಮಂದ್ರವರೆಗೂ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲುತ್ತೇನೆ. ಕರ್ತನು ರಾತ್ರಿ ನಮ್ಮನ್ನ ಆಶೀರ್ವಾದದಾಯಕವಾಗಿ ನಡೆಸಲಿ, ಸುಖ ನಿದ್ರೆ ಕ್ಷೇಮಗಳನ್ನ ದಯಪಾಲಿಸಲಿ. ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡಲಿ. ನಾಳೆ ದಿನವನ್ನ ಆತನ ಘನತೆಗಾಗಿ ಕಳೆಯುವಂತೆ ಶಕ್ತಿ, ಬಲ, ತ್ರಾಣಗಳನ್ನು ಕೊಟ್ಟು ಆತನ ಮಹಿಮೆಗಾಗಿ ಉಳಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ಎಲ್ಲರೊಂದಿಗೆ ಇರಲಿ. ಆಮೇನ್. Thank you, Pastor. Thank you. Thank you, Pastor. Thank you. Good night. Nice lesson study. Very good. Thank you, Ma, for your prayers. Rajeshwari madam. Thank you, sir. Thank you. Thank you. Good night, Pastor. Good night. Good night. Good night. Shubhratri. Thank you, Pastor. Good night.